ಓಂ ಶಾಂತಿ. 28 ಏಪ್ರಿಲ್ 2025 प्रातः मुरली बाप दादा मधुबन। मीठे बच्चे, तुम्हारा प्यार विनाशी शरीरों से नहीं होना चाहिए। एक विदेही से प्यार करो, देह को देखते हुए भी नहीं देखो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಪ್ರೀತಿ ಈ ವಿನಾಶಿ ಶರೀರದೊಂದಿಗೆ ಇರಬಾರ್ದು. ವಿನಾಶಿ ಶರೀರ ಅಂದ್ರೆ ಎಲ್ಲರ ಶರೀರನೂ ವಿನಾಶಿನಿ. ಅದು ಸ್ವಯಂನ ಶರೀರ ಇರಲಿ, ಅನ್ಯರ ಶರೀರ. ಅದರಿಂದ ನಿಮ್ಮ ಪ್ರೀತಿ ವಿನಾಶಿ ಶರೀರದೊಂದಿಗೆ ಇರಬಾರ್ದು. ಒಬ್ಬ ವಿದೇಹಿ ಜೊತೆ ಪ್ರೀತಿ ಮಾಡಿ. ದೇಹವನ್ನ ನೋಡಿದ್ರು ನೋಡ್ಬೇಡಿ. ಯಾಕೆಂದ್ರೆ ಎಲ್ಲರೂ ಶರೀರವನ್ನ ಬಿಟ್ಟು ಹೋಗೋ ಸಮಯ ಇದೆ. ಅದು ತನ್ನ ಶರೀರ ಇರ್ಬೋದು, ಸಂಬಂಧಿಕರ ಶರೀರ ಇರ್ಬೋದು. ಅದರಿಂದ ಯಾವ ವಿನಾಶಿ ಶರೀರದೊಂದಿಗೇನು ನಿಮ್ಮ ಪ್ರೀತಿ ಇರಬಾರ್ದು. ಪ್ರೀತಿ ಒಬ್ಬ ವಿದೇಹಿ ಜೊತೆ ಇಟ್ಕೊಳ್ಳಿ. ದೇಹ ನೋಡಿದ್ರು ನೋಡ್ಬೇಡಿ. ಪ್ರಶ್ನೆ, बुद्धि को स्वच्छ बनाने का पुरुषार्थ क्या है? स्वच्छ बुद्धि की निशानी क्या होगी? ಬುದ್ಧಿಯನ್ನ ಸ್ವಚ್ಛ ಮಾಡ್ಕೊಳ್ಳೋ ಪುರುಷಾರ್ಥ ಯಾವುದು? ಸ್ವಚ್ಛ ಬುದ್ಧಿ ಅಂದ್ರೆ ಅವ್ರ ಚಿಹ್ನೆ ಏನಿರುತ್ತೆ? उत्तर, देही अभिमानी बनने से ही बुद्धि स्वच्छ बनती है। ऐसा देही अभिमानी बच्चे अपने को आत्मा समझ एक बाप को प्यार करेंगे. ದೇಹಿ ಅಭಿಮಾನಿ ಆಗೋದ್ರಿಂದನೇ ಬುದ್ಧಿ ಸ್ವಚ್ಛ ಆಗುತ್ತೆ. ಏಕೆಂದ್ರೆ ಬುದ್ಧಿ ಜನ್ಮ ಜನ್ಮಾಂತರಗಳಿಂದ ಅಶುದ್ಧ ಆಗಿದೆ, ಸ್ವಚ್ಛ ಆಗಿದೆ. ಅದನ್ನ ಸ್ವಚ್ಛ ಮಾಡ್ಕೊಳ್ಳೋ ವಿಧಾನ ಅಂದ್ರೆ ದೇಹಿ ಅಭಿಮಾನಿಗಳಾಗ್ಬೇಕು. ಹೀಗೆ ದೇಹಿ ಅಭಿಮಾನಿ ಮಕ್ಕಳು ತನ್ನನ್ನ ತಾನು ಆತ್ಮ ಅಂತ ತಿಳಿದು ಒಬ್ಬ ತಂದೆಯನ್ನ ಮಾತ್ರ ಪ್ರೀತಿ ಮಾಡ್ತಾರೆ. ಸ್ವಚ್ಛ ಬುದ್ಧಿ ಆಗೋದು ದೇಹಿ ಅಭಿಮಾನಿ ಆಗೋದ್ರಿಂದ. ಸ್ವಚ್ಛ ಬುದ್ಧಿ ಅನ್ನೋದಕ್ಕೆ ಚಿಹ್ನೆ ಏನು? ದೇಹಿ ಅಭಿಮಾನಿ ಆಗಿರೋ ಮಕ್ಕಳದ್ದೇ ಬುದ್ಧಿ ಸ್ವಚ್ಛ. ಆ ಆತ್ಮಗಳ ಬುದ್ಧಿನೇ ಒಬ್ಬ ತಂದೆಯಲ್ಲಿರುತ್ತೆ. ಅವರ ಪ್ರೀತಿ ಒಬ್ಬರಲ್ಲಿ ಮಾತ್ರ ಇರುತ್ತೆ. ಬಾಪ್ से ही सुनेंगे, लेकिन जो मूढ़मती है वह देह को प्यार करते हैं, देह को ही श्रृंगारते रहते हैं. ಅವರು ಬಾಬೋರಿಂದ ಮಾತ್ರ ಕೇಳ್ತಾರೆ. ಯಾರು? ಸ್ವಚ್ಛ ಬುದ್ಧಿಯವರು, ಒಬ್ಬ ತಂದೆಯನ್ನ ಮಾತ್ರ ಪ್ರೀತಿ ಮಾಡೋರು. ಅವರು ಒಬ್ಬರಿಂದನೇ ಎಲ್ಲವನ್ನು ಕೇಳ್ತಾರೆ. ಬಾಬೋರ್ದೇ ಎಲ್ಲಾ ಮಾತು ಕೇಳ್ತಾರೆ, ಎಲ್ಲಾ ಸಲಹೆಯನ್ನ ಬಾಬೋರಿಂದನೇ ಕೇಳ್ತಾರೆ. ಆದ್ರೆ ಯಾರು ಮೂಢಮತಿಗಳು, ಮಂದಮತಿಗಳು, ಅವರು ದೇಹವನ್ನೇ ಪ್ರೀತಿ ಮಾಡ್ತಾರೆ, ದೇಹಕ್ಕೆ ಶೃಂಗಾರ ಮಾಡ್ತಾರೆ. ಯಾಕೆಂದ್ರೆ ಯಾರಿಗೆ ದೇಹದ ಅಭಿಮಾನ ಇರುತ್ತೆ ಅವರಿಗೆ ದೇಹದ ಮೇಲೆ ಪ್ರೀತಿ ಇರುತ್ತೆ. ದೇಹದ್ದೇ ಶೃಂಗಾರ, ದೇಹದ್ದೇ ಪಾಲನೆ, ಪೋಷಣೆ, ಆಕರ್ಷಣೆ ಎಲ್ಲ ದೇಹದ್ದೇ. ಅದಕ್ಕೋಸ್ಕರ ಅವರಿಗೆ ಮೂಢಮತಿಗಳು ಅಂತಾರೆ ಬಾಬಾ ಅವರು. ಸ್ವಚ್ಛ ಬುದ್ಧಿ ಆಗಕ್ಕೆ ಆತ್ಮ ಅಭಿಮಾನಿಯಾಗೋ, ದೇಹಿ ಅಭಿಮಾನಿಯಾಗೋ ಪುರುಷಾರ್ಥ ಮಾಡಿ ಒಬ್ಬ ಬಾಬೋರನ್ನು ಮಾತ್ರ ಪ್ರೀತಿ ಮಾಡಿ. ಆಗ ಬುದ್ಧಿ ಸ್ವಚ್ಛ ಆಗುತ್ತೆ. ओम शांति. ओम शांति किसने कहा और किसने सुना? और सत्संगों में तो जिज्ञासु सुनते हैं, महात्मा और गुरु आदि सुनाया ऐसे कहेंगे. ओम शांति. ಯಾರು ಹೇಳಿದೋ ಹಾಗೂ ಯಾರು ಕೇಳಿದ್ರು? ಅನ್ಯ ಸತ್ಸಂಗಗಳಲ್ಲಾದ್ರೆ ಜಿಜ್ಞಾಸುಗಳು ಕೇಳ್ತಾರೆ, ಮಹಾತ್ಮ ಅಥವಾ ಗುರುಗಳು ಹೇಳ್ತಾರೆ ಇದೇ ರೀತಿ. ಇಲ್ಲಿ यहाँ परमात्मा ने सुनाया और आ महात्मा ने सुना. ಇಲ್ಲಿ ಓಂ ಶಾಂತಿ ಹೇಳಿದ್ದು ಪರಮಾತ್ಮ ಹೇಳಿದ್ರು, ನಾವು ಆತ್ಮಗಳು ಕೇಳಿದ್ವಿ. ಹೊಸ ಮಾತಲ್ವಾ? ದೇಹಿ ಅಭಿಮಾನಿ ಆಗ್ಬೇಕಾಗುತ್ತೆ. ಕೈ ಯಹಾ ಬಿ ದೇಹ ಅಭಿಮಾನಿ ಹೋ ಬೈಠ್ತೆ. ಕೆಲವರು ಇಲ್ಲಿ ಬಂದು ಕುತ್ಕೊಂಡ್ರು, ಕ್ಲಾಸ್ ಅಲ್ಲಿ ಬಾಬೋರ್ ನೆನಪಲ್ಲಿ ಬಂದು ಇಲ್ಲಿ ಕುತ್ಕೊಂಡ್ರು ದೇಹ ಅಭಿಮಾನದಲ್ಲಿ ಕುತ್ಕೊಳ್ತಾರೆ. ಇಲ್ಲಿ ನಿಮ್ಮ ಮಕ್ಕಳು ದೇಹಿ ಅಭಿಮಾನಿಗಳಾಗಿ ಕೂತ್ಕೋಬೇಕು. ಈ ವಿದ್ಯಾಲಯದ ಮೊದಲನೇ ಶಿಸ್ತು ಯಾವುದು? ದೇಹಿ ಅಭಿಮಾನಿಗಳಾಗಿ ಕೂತ್ಕೋಬೇಕು. ನನ್ನ ಆತ್ಮ ಈ ಶರೀರದಲ್ಲಿ
ವಿರಾಜಮಾನವಾಗಿದ್ದೀನಿ. ಶ್ರೀ ಬಾಬೋರ್ ನನ್ಗೆ ಇದೆಲ್ಲದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಬುದ್ಧಿ ಮೇ ಅಚ್ಚಿ ತರಹ ಯಾದ್ ರೆಹನಾ ಚಾಹಿಯೆ. ಇದೆಲ್ಲ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿರ್ಬೇಕು. मुझ आत्मा का कनेक्शन परमात्मा के साथ, परमात्मा आकर इस शरीर द्वारा सुनाते, दलाल हो गया. ನನ್ನ ಆತ್ಮದ ಕನೆಕ್ಷನ್ ಸಂಬಂಧ ಪರಮಾತ್ಮನ ಜೊತೆಗೆ, ಪರಮಾತ್ಮ ಬಂದು ಈ ಶರೀರದ ಮೂಲಕ ಅಂದ್ರೆ ಬ್ರಹ್ಮ ಬಾಬೋರ್ ಶರೀರದ ಮೂಲಕ ಹೇಳ್ತಾರೆ. ಅಂದ್ರೆ ಬ್ರಹ್ಮ ಬಾಬೋರ್ ಇಲ್ಲಿ ಮಧ್ಯಸ್ಥಿಕೆ, ದಳ್ಳಾಳಿ. ತುಮ್ಕೋ ಸಮझाने वाला वह है. ನಮಗೆ ತಿಳಿಸ್ಕೊಡೋರು ಶ್ರೀ ಬಾಬೋರು. ಇನ್ಕೋ ಭಿ ವರ್ಸಾ ವ ದೇತೆ ಹೈ. ಬ್ರಹ್ಮ ಬಾಬೋರಿಗೂ ಆಸ್ತಿ ಕೊಡೋರು ಶ್ರೀ ಬಾಬೋರು. तो बुद्धि उस तरफ जानी चाहिए. ಅಂದ್ಮೇಲೆ ನಿಮ್ಮ ಬುದ್ಧಿ ದೃಷ್ಟಿ, ಅಂತರ್ದೃಷ್ಟಿ ಬಾಬೋರ್ ಕಡೆ, ಶ್ರೀ ಬಾಬೋರ್ ಕಡೆ ಇರಬೇಕು. समझो बाप के 5-7 बच्चे हैं, उनका बुद्धियोग बाप तरफ रहेगा ना, क्योंकि बाप से वर्षा मिलना है. ಅದಕ್ಕೆ ಬಾಬೋರ್ ಉದಾಹರಣೆ ಹೇಳ್ತಾರೆ, ತಿಳ್ಕೊಳ್ಳಿ. ಯಾರಾದ್ರೂ ತಂದೆಗೆ 5 ಜನ 7 ಜನ ಮಕ್ಕಳು ಇರ್ತಾರೆ, ಅವ್ರ ಬುದ್ಧಿಯೋಗ ಅವ್ರ ತಂದೆ ಕಡೆ ಇರುತ್ತೆ. ಯಾಕೆಂದ್ರೆ ಎಲ್ಲಾ ಮಕ್ಕಳ ಬುದ್ಧಿಯೋಗ ತಂದೆಯಲ್ಲೇ ಇರುತ್ತೆ. ಯಾಕೆಂದ್ರೆ ಆಸ್ತಿ ತಂದೆಯಿಂದನೇ ಸಿಗುತ್ತೆ. ಎಂದು ಸಹೋದರನಿಂದ ಆಸ್ತಿ ಸಿಗೋದಿಲ್ಲ, ಆಸ್ತಿ ತಂದೆಯಿಂದ ಮಾತ್ರ ಸಿಗುತ್ತೆ. ಆತ್ಮಕೋ ಆತ್ಮ ಸೇ ವರ್ಸಾ ನಹಿ ಮಿಲ್ತಾ. ಅದೇ ರೀತಿ ಆತ್ಮಕ್ಕೆ ಆತ್ಮದಿಂದ ಆಸ್ತಿ ಸಿಗೋದಿಲ್ಲ. ಆತ್ಮ ಸಹೋದರರು. ಜಗತ್ತಲ್ಲೂ ಹೆಂಗೆ ಸಹೋದರ ಸಹೋದರನಿಗೆ ಆಸ್ತಿ ಕೊಡೋದಿಲ್ಲ, ತಂದೆ ಮಾತ್ರ ಆಸ್ತಿ ಕೊಡ್ತಾರೆ. ಇಲ್ಲೂ ಅಷ್ಟೇನೆ. ಅಂದ್ರೆ ಯಾವುದೇ ಆತ್ಮಕ್ಕೆ ಇನ್ನೊಂದು ಆತ್ಮ ಆಸ್ತಿ ಕೊಡಕ್ಕೆ ಸಾಧ್ಯ ಇಲ್ಲ. ಈ ಮಕ್ಕಳಿಗೆ ಗೊತ್ತಿದೆ, ಆತ್ಮ ರೂಪದಲ್ಲಿ ನಾವೆಲ್ಲರೂ ಸಹೋದರ ಸಹೋದರರು. ನಾವೆಲ್ಲ ಆತ್ಮಗಳ ಕನೆಕ್ಷನ್ ಇದೆ ಒಬ್ಬ ಪರಂಪಿತ ಪರಮಾತ್ಮ ತಂದೆ ಜೊತೆಗೆ ಮಾತ್ರ. ಅವ್ರು ಹೇಳ್ತಾರೆ, ಕೇವಲ ನನ್ನೊಬ್ಬನನ್ನೇ ನೆನ್ಪು ಮಾಡಿ ಅಂತ. ಮುಜ್ ಏಕಕ್ಕೆ ಸಾತ್ ಹಿ ಪ್ರೀತ್ ರಖೋ. ನನ್ನೊಬ್ಬನನ್ನೇ ನೆನ್ಪು ಮಾಡಿ, ಕೇವಲ ನನ್ನೊಬ್ಬನಲ್ಲಿ ಮಾತ್ರ ಪ್ರೀತಿಯನ್ನ ಇಡಿ. ರಚನಾಕ್ಕೆ ಸಾತ್ ಮತ್ ರಖೋ. ರಚನೆ ಜೊತೆ ನಿಮ್ಮ ಪ್ರೀತಿಯನ್ನ ಇಡಬೇಡಿ. ಬಾಬನ್ ಬಿಟ್ಟು ಈ ಜಗತ್ತಲ್ಲಿ ಉಳಿದಿದ್ದೆಲ್ಲವೂ ರಚನೆನೆ. ಅದು ವ್ಯಕ್ತಿ ಇರ್ಲಿ, ವಸ್ತು ಇರ್ಲಿ, ಎಲ್ಲವೂ ರಚನೆ. ದೇಹಿ ಅಭಿಮಾನಿಗಳಾಗಿ ನನ್ನ ವಿನಃ ಅನ್ಯ ಯಾವುದೇ ದೇಹದಾರಿಗಳನ್ನ ನೆನಪು ಮಾಡ್ತೀರಿ ಅಂದ್ರೆ ಅವರಿಗೆ ಹೇಳಲಾಗುತ್ತೆ ದೇಹ ಅಭಿಮಾನಿಗಳು. ಬಾಬೋರೆಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾವ ದೇಹದಾರಿ ನೆನ್ಪು ಮಾಡ್ಬಿಡಿ. ಯಾಕೆಂದ್ರೆ ಯಾವ ದೇಹದಾರಿನ ನಾವ್ ಯಾವಾಗ ಬಿಟ್ಟು ಹೋಗ್ತೀವಿ, ಯಾವ ದೇಹದಾರಿಗಳು ನಮ್ಮನ್ನ ಯಾವಾಗ ಬಿಟ್ಟು ಹೋಗ್ತಾರೆ ಏನು ಗೊತ್ತಿಲ್ಲ. ಎಲ್ಲರೂ ಒಬ್ರು ಮತ್ತೊಬ್ಬರನ್ನ ಈ ದೇಹ ಬಿಟ್ಟು ಹೋಗ್ತೀವಿ ಅಂದ್ರೆ ಬಿಟ್ಟು ಹೋಗ್ಬೇಕು. ಅದರಿಂದ ಯಾವ ದೇಹದಾರಿಯಲ್ಲೂ ನಿಮ್ಮ ಪ್ರೀತಿಯನ್ನ ಇಡಬೇಡಿ. ಬಾಬನ್ ಬಿಟ್ಟು ಯಾವ ದೇಹದಾರಿ ನೆನಪು ಮಾಡಿದ್ರು ನಿಮ್ಮನ್ನ ದೇಹಾಭಿಮಾನಿಗಳಂತಾನೆ ಕರೆಯೋದು. ಬಲ್ ಯೆ ದೇಹದಾರಿ ತುಮಾರೆ ಸಾಮ್ನೆ ಹಿ ಪರಂತು ತುಮ್ ಇನ್ಕೋ ನಹಿ ದೇಖ್. ಭಲೆ ನಿಮ್ ಮುಂದೆ ಯಾರಿದ್ದಾರೆ, ಬ್ರಹ್ಮ ಬಾಬೋರಿದ್ದಾರೆ, ಬಾಬೆ ಹೇಳ್ತಾರೆ ಅವರು ದೇಹದಾರಿನೇ, ಅವರನ್ನು ನೋಡ್ಬೇಡಿ. ಬುದ್ಧಿಯಿಂದ ಅವ್ರ ನೆನಪಿರ್ಬೇಕು. ಶ್ರೀ ಬಾಬೋರ್ ನೆನಪು ನಿರಾಕಾರಂದು. वह तो सिर्फ कहने मात्र भाई भाई कह देते, अभी तुम जानते हो महात्मा है परम पिता परमात्मा की संतान. ಜಗತ್ತಿನ ಮನುಷ್ಯರು ಸುಮ್ಮನೆ ಬಾಯಿ ಮಾತಿಗೆ ಬಾಯಲ್ಲಿ ಮಾತ್ರ ಬಾಯಿ ಬಾಯಿ ಅಂತಾರೆ. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬರೀ ಬಾಯಲ್ಲಿ ಮಾತ್ರ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳು ಪರಂಪಿತ ಪರಮಾತ್ಮನ ಸಂತಾನರು. ಆಸ್ತಿ ಪರಮಾತ್ಮ ತಂದೆಯಿಂದ ಮಾತ್ರ ಸಿಗುತ್ತೆ. बाप कहते हैं तुम्हारा लव मुझ एक के साथ होना चाहिए. ಬಾಬಾ ಹೇಳ್ತಾರೆ ನಿಮ್ಮ ಪ್ರೀತಿ ಒಬ್ಬರ ಜೊತೆನೆ ಇರ್ಬೇಕು. ಇದು ಪಕ್ಕಾ ಮಾಡ್ಕೋಬೇಕು. ಈಗ ಸಮಯದ ಅನುಸಾರ ಬಾಬೋರ್ ಇದನ್ನ ಫಸ್ಟಿಂದ 89 ವರ್ಷದಿಂದನೂ ಹೇಳ್ತಿದ್ದಾರೆ. ಈಗಂತೂ ಅದು ಕೊನೆ ಹಂತವನ್ನ ತಲುಪಿದೀವಿ. ಅದರಿಂದ ಇದನ್ನ ಇನ್ನೂ ಪಕ್ಕಾ ಮಾಡಿಸ್ತಾರೆ ಬಾಬೋರು. मैं ही खुद आकर तुम आत्माओं को अपने साथ सगाई कराता. ಮಕ್ಕಳೇ, ನಾನೇ ಸ್ವಯಂ ಬಂದು ನೀವು ಆತ್ಮಗಳ ನಿಶ್ಚಿತಾರ್ಥವನ್ನ ನನ್ನ ಜೊತೆ ಮಾಡ್ಕೋತೀನಿ. ಯಾಕೆಂದ್ರೆ ಎಲ್ಲರೂ ಪ್ರಿಯತಮಿಯರು. 63 ಜನ್ಮ ಈ ಪ್ರಿಯತಮನ್ಗೆ ಕಾದಿದೀವಲ್ಲ, ಈಗ ಅವರೇ ಬಂದು ನಿಶ್ಚಿತಾರ್ಥ ಮಾಡ್ಕೋತಾರೆ.
ದೇಹದಾರಿ ಸೆ ಸಗಾಯಿ ನಹಿ, ಯಾವ ದೇಹಧಾರಿಗಳಲ್ಲೂ ನಿಶ್ಚಯ ಮಾಡಬಾರ್ದು. ಅಂದ್ರೆ ಯಾರ ಜೊತೆನೂ ಒಂದು ಸಂಬಂಧ, ದೇಹದ ಸಂಬಂಧದಲ್ಲಿ ಫಿಕ್ಸ್ ಆಗ್ಬಾರ್ದು. और जो भी संबंध है देह के, यहाँ के संबंध है, इस समय तुमको देही अभिमानी बनना है. ಇಲ್ಲಿ ಏನೆಲ್ಲ ಸಂಬಂಧಗಳಿದೆ ಅದೆಲ್ಲವೂ ಕೇವಲ ದೇಹದ ಸಂಬಂಧಗಳು, ಮತ್ತೆ ಕೇವಲ ಇಲ್ಲಿಗೆ ಸಂಬಂಧಗಳಷ್ಟೇ, ಇಲ್ಲಿಂದ ಮುಂದಕ್ಕಿಲ್ಲ, ಈ ದೇಹ ಬಿಟ್ಟ ಮೇಲಿಲ್ಲ. ಈ ಸಮಯದಲ್ಲಿ ನೀವು ದೇಹಿ ಅಭಿಮಾನಿಗಳಾಗ್ಬೇಕು. ನಾವು ಆತ್ಮ ಬಾಬೋರಿಂದ ಕೇಳ್ತಾ ಇದ್ದೀವಿ, ಬುದ್ಧಿ ಬಾಬೋರ್ ಕಡೆ ಇರ್ಬೇಕು. ಬಾಬೋರು ಬ್ರಹ್ಮ ಬಾಬೋರ ಭ್ರುಕುಟಿಯಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಈ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಅವರು ಈ ಶರೀರವನ್ನ ಲೋನ್ ತಗೊಂಡಿದ್ದಾರೆ. ಆತ್ಮಕ್ಕೆ ಈ ಶರೀರನೂ ಒಂದು ಮನೆ ಇದೆ. तो इस शरीर रूपी घर में आकर पार्ट बजाती है, जैसे कि अपने को अंडर हाउस अरेस्ट कर देती है पार्ट बजाने के लिए. ಬಾಬಾ ಹೇಳ್ತಾರೆ, ಆತ್ಮ ಪರಂಧಾಮದಿಂದ ಬಂದು ಈ ಶರೀರದ ಭ್ರುಕುಟಿಯಲ್ಲಿ ಬಂದು ಕುತ್ಕೊಂಡು ಪಾತ್ರ ಮಾಡುತ್ತೆ. ಅಂದ್ರೆ ಒಂದ್ ರೀತಿ ಒಳಗಡೆ ಅಂತರ್ಮುಖಿಯಾಗಿ ಅಂಡರ್ ಗ್ರೌಂಡ್ ಅಲ್ಲಿ, ಯಾರಿಗೂ ಕಾಣದೇ ಇಲ್ವಲ್ಲ ಆತ್ಮ, ಅಂಡರ್ ಅರೆಸ್ಟ್, ಯಾವುದ್ರಲ್ಲಿ ಕುತ್ಕೊಂಡು ಆತ್ಮ ಈ ದೇಹದಲ್ಲಿ ಪಾತ್ರ ಮಾಡ್ತಾ ಇದೆ, ಪಾತ್ರ ಮಾಡಕ್ಕೋಸ್ಕರ ಬಂದಿದೆ. ಹೇ ತೋ ಫ್ರೀ ಪರಂತು ಇಸ್ಮೇ ಪ್ರವೇಶ್ ಕರ್ ಅಪ್ನೆ ಕೋ ಇಸ್ ಘರ್ ಕೆ ಅಂದರ್ ಬಂದ್ ಕರ್ ಪಾರ್ಟ್ ಬಜಾತಿ ಹೇ. ಆತ್ಮ ಸ್ವಯಂ ಸ್ವತಂತ್ರ. ಅದು ನೋಡಿ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬರುತ್ತೆ. ಎಷ್ಟು ಸೂಕ್ಷ್ಮ ಆತ್ಮ, ಎಷ್ಟು ಸ್ವತಂತ್ರ. ಆದ್ರೆ ಸ್ವತಂತ್ರ ಆತ್ಮ ಈ ಶರೀರ ಅನ್ನೋ ಮನೆಯಲ್ಲಿ ಬಂಧಿತವಾಗಿ ಪಾತ್ರ ಮಾಡುತ್ತೆ. ಆತ್ಮ ಒಂದು ಶರೀರ ಬಿಡುತ್ತೆ, ಮತ್ತೊಂದು ಶರೀರವನ್ನ ಧಾರಣೆ ಮಾಡಿ ಪಾತ್ರ ಮಾಡುತ್ತೆ. ಈ ಸಮಯ ಜಿತನಾ ದೇಹಿ ಅಭಿಮಾನಿ रहेंगे वह ऊंच पद पाएंगे. ಈಗ ಸಂಗಮ ಯುಗದಲ್ಲಿ ಯಾರೆಷ್ಟು ದೇಹಿ ಅಭಿಮಾನಿಗಳಾಗ್ತಿರೋ ಅವರಷ್ಟು ಉನ್ನತ ಪದವಿಯನ್ನ ಪಡ್ಕೊಳ್ತೀರಿ. ಬಾಬಾ ಕೆ ಶರೀರ್ ಮೇ ಭಿ ತುಮಾರಾ ಪ್ಯಾರ್ ನಹಿ ಹೋನಾ ಚಾಹಿಯೆ. ಯಾವುದೇ ದೇಹದಾರಿ, ಈವನ್ ಬಾಬೋರ್ ಹೇಳೋದು, ಬ್ರಹ್ಮ ಬಾಬೋರ ಶರೀರದ ಮೇಲೂ ನಿಮ್ಗೆ ಪ್ರೀತಿ ಇರಬಾರ್ದು. ರಿಂಚಕ್ ಮಾತ್ರ ಭಿ ನಹಿ, ಒಂದು ಚಿಟ್ಕಿಯಷ್ಟು ಇರಬಾರ್ದು. ಈ ಶರೀರ ತೋ ಕೊಯ್ ಕಾಮ್ ಕಾ ನಹಿ ಹೈ. ಮಕ್ಕಳೇ, ಯಾರದೇ ಶರೀರ ಇರ್ಬೋದು, ಈ ಶರೀರ ಯಾರ್ದು ಉಪಯೋಗಕ್ಕೆ ಬರಲ್ಲ. ನೋಡಿ, ಎಷ್ಟೇ ಸುಂದರ ಇರ್ಬೋದು, ಎಷ್ಟೇ ಚೆನ್ನಾಗಿರ್ಬೋದು, ಎಷ್ಟೇ ಹೆಂಗಾಗಿರ್ಬೋದು, ಆತ್ಮ ಹೊರಟೋದ್ಮೇಲೆ ಈ ಶರೀರ ಏನು ಉಪಯೋಗಕ್ಕೆ ಬರಲ್ಲ. ಮಕ್ಕಳೇ, ನಾನು ಈ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ ಕೇವಲ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ. ಇದು ರಾವಣ ರಾಜ್ಯ, ಇದು ಕಲಿಯುಗ, ಇಡೀ ವಿಶ್ವದಲ್ಲಿ ರಾವಣ ರಾಜ್ಯ, ಇದು ಪರದೇಶ. ಇದು ರಾವಣನನ್ನ ಸುಡ್ತಾರೆ, ಆದ್ರೆ ಮನುಷ್ಯರಿಗೇನು ಅರಿವಿಲ್ಲ, ತಿಳುವಳಿಕೆ ಇಲ್ಲ. ಚಿತ್ರ ಆದಿ ಜೋ ಬಿ ಬನಾತೆ ಉನ್ಕೋ ಜಾನ್ತೆ ನಹಿ. ಚಿತ್ರ ಎಲ್ಲ ಮಾಡ್ತಾರೆ, ಆದ್ರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಈಗ ರಾವಣಂದೇ ಚಿತ್ರ ಮಾಡ್ತಾರೆ, ಸುಡ್ತಾರೆ, ಏನು ಅರ್ಥ ಗೊತ್ತಿಲ್ಲ. ಬಿಲ್ಕುಲ್ ಮೂಢಮತಿಗಳು ಮನುಷ್ಯರು. ರಾವಣ ರಾಜ್ಯದಲ್ಲಿ ಎಲ್ಲರೂ ಮೂಢಮತಿಗಳಂತಾನೆ ಕರೀಲಾಗುತ್ತೆ. ಏಕೆಂದ್ರೆ ಎಲ್ಲರೂ ದೇಹ ಅಭಿಮಾನಿಗಳು, ತುಚ್ಛ ಬುದ್ಧಿಯವರಾಗಿದ್ದಾರೆ. ಬಾಬಾ ಹೇಳ್ತಾರೆ, ಮೂಢಮತಿ ಜೋ ಹೋಂಗೆ ದೇಹಕ್ಕೋ ಯಾದ್ ಕರ್ತೆ रहेंगे, ದೇಹ ಸೆ ಪ್ಯಾರ್ ರಖೇಂगे. ಮೂಢಮತಿ ಅಂತ ಯಾರಿಗೆ ಹೇಳೋದು? ಯಾಕೆ ಬಾಬಾ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ಮೂಢಮತಿಗಳು ಅಂತ? ಮೂಢಮತಿ ಅಂದ್ರೆ ದೇಹವನ್ನೇ ನೆನ್ಪು ಮಾಡ್ತಾರೆ, ದೇಹವನ್ನೇ ಪ್ರೀತಿ ಮಾಡ್ತಾರೆ. ದೇಹ ಅಭಿಮಾನದ ಪ್ರೀತಿ, ದೇಹದ ಪ್ರೀತಿ, ಇವರಿಗೆ ಹೇಳೋದು ಮೂಢಮತಿಗಳು. ಇನ್ ಜಗತ್ತಲ್ಲಿ ಎಲ್ಲರೂ ದೇಹಾಭಿಮಾನದಲ್ಲೇ ಇರೋದಲ್ವಾ. ಸ್ವಚ್ಛ ಬುದ್ಧಿಯವರು ಯಾರು ಇರ್ತಾರೆ, ಅವರು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನ ನೆನ್ಪು ಮಾಡಿ ಪರಮಾತ್ಮನಿಂದನೇ ಕೇಳ್ತಾರೆ. ನೋಡಿ, ನಾವು ದೇಹಾಭಿಮಾನಿಗಳ ಆತ್ಮಾಭಿಮಾನಿಗಳ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೋಬಹುದು. ಸ್ವಚ್ಛ ಬುದ್ಧಿಯವರು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನ ಮಾತ್ರ ನೆನ್ಪು ಮಾಡ್ತಾರೆ. ಕೇವಲ ಪರಮಾತ್ಮ ಏನ್ ಹೇಳ್ತಾರೋ ಅದನ್ನ ಮಾತ್ರ ಕೇಳ್ತಾ ಇರ್ತಾರೆ. ಇದ್ರಲ್ಲಿರೋದು ಪರಿಶ್ರಮ. ಮನ್ಸಿಗೆ ಬಂದಂಗೆ ನಡಿಯಕ್ಕೆ, ಅವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಆತ್ಮಕ್ಕೆ. ಆದ್ರೆ ಈಗ ಬಾಬೋರ್ ಒಬ್ರು ಹೇಳ್ದಂಗೆ ನಡೆಯೋದ್ರಲ್ಲೇ ಇರೋದು ಪರಿಶ್ರಮ. ಎತ್ತೋ ಬಾಪ್ ಕಾ ರಥ ಹೇ, ಬಹುತೋಂ ಕಾ ಇನ್ಸೆ ಪ್ಯಾರ್ ಹೋ ಜಾತಾ ಹೈ. ಇದು ಬಾಬೋರ ರಥ. ಇದು ಅನೇಕ ಮಕ್ಕಳಿಗೆ ಈ ರಥದ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. जैसे हुसैन का घोड़ा उनको कितना सजाते,
अब महिमा तो हुसैन की है ना, घोड़े की तो नहीं। जरूर मनुष्य के तन में हुसैन की आत्मा आई होगी ना, पर इन बातों को नहीं समझते हैं। ಹೆಂಗೆ ಹುಸೇನ್ ಕುದುರೆಗೆ ಎಷ್ಟು ಶೃಂಗಾರ ಮಾಡ್ತಾರೆ, ಕುದುರೆಗೆ ಎಷ್ಟೆಲ್ಲ ಪಾಲನೆ ಮಾಡ್ತಾರೆ. ಅಂದ್ಮೇಲೆ ಕುದುರೆದ ಮಹಿಮೆನ, ಕುದುರೆನ ತಯಾರು ಮಾಡಿ ಟ್ರೈನಿಂಗ್ ಕೊಡೋ ಹುಸೇನ್ ಮಹಿಮೆನ, ಹುಸೇನ್ ಬಾಬಾ ಹೇಳ್ತಾರೆ ಕುದುರೆ ಈ ಶರೀರ, ಆತ್ಮ ಇದನ್ನ ಎಲ್ಲ ರೀತಿ ತಯಾರು ಮಾಡೋ, ಶೃಂಗಾರ ಮಾಡೋ ಮಾಲೀಕ. ನೋಡಿ, ಮನುಷ್ಯ ತನುವಲ್ಲೂ ಆತ್ಮ ಬಂದಿದೆ. ಈ ಶರೀರ ಅನ್ನೋದು ಕುದುರೆ ಇದ್ದಂಗೆ, ಇದು ಜಗತ್ತಿನ ಮನುಷ್ಯರಿಗೆ ಏನು ಗೊತ್ತಿಲ್ಲ. अभी इसको कहा जाता राजस्व अश्वमेध अविनाशी रुद्र ज्ञान यज्ञ। अश्व नाम सुनकर उन्होंने फिर घोड़ा समझ लिया, उनको स्वाहा करते। ಬಾಬಾ ಹೇಳೋದು ಈ ರುದ್ರ ಜ್ಞಾನ ಯಜ್ಞ, ಈ ಯಜ್ಞದ ಪೂರ್ಣ ಹೆಸರೇನು? ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞ ಇದೆ. ಅಶ್ವ ಅಂತ ಕೇಳಿದ ತಕ್ಷಣ ಮನುಷ್ಯರ ಮನಸ್ಸಲ್ಲಿ ಬರೋದು ಕುದುರೆ. ಅದಕ್ಕೆ ಯಜ್ಞದಲ್ಲಿ, ಅಶ್ವಮೇಧ ಯಜ್ಞದಲ್ಲಿ ಕುದುರೆಗಳನ್ನ ಸ್ವಾಹ ಮಾಡ್ತಾರೆ. ऐसा कहानियां भक्ति मार्ग की, अभी तुमको असील बनाने वाला मुसाफिर तो ये है ना. ವಾಸ್ತವಿಕವಾಗಿ ಅಶ್ವ ಅಂತ ಹೇಳೋದು ಈ ಶರೀರಕ್ಕೆ. ಅದರಿಂದ ಕಲಿಯುಗದ ಮಹಾವಿನಾಶದಲ್ಲಿ ಎಲ್ಲರ ಶರೀರ ಅನ್ನೋ ಅಶ್ವ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತೆ. ಇದೆಲ್ಲ ಕತೆ ಭಕ್ತಿ ಮಾರ್ಗದಲ್ಲಿ ಬರ್ದಿದ್ದಾರೆ. ನಿಮ್ಮನ್ನ ಸುಂದರರನ್ನಾಗಿ ಮಾಡುವಂತಹ ಯಾತ್ರಿಕ ಈಗ ಬಂದಿದ್ದಾರೆ. ಸತ್ಯಂ ಶಿವಂ ಸುಂದರಂ, ನಮ್ಮನ್ನು ಸುಂದರರನ್ನಾಗಿ ಮಾಡ್ಲಿಕ್ಕೆ ಪರಂಧಾಮದಿಂದ ಯಾತ್ರೆ ಬಂದಿದ್ದಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಮ್ಮ ಮೊದಲು ಎಷ್ಟು ಸುಂದರವಾಗಿದ್ವಿ ಅಂದ್ರೆ ಪವಿತ್ರವಾಗಿದ್ವಿ, ಮತ್ತೀಗ ಶ್ಯಾಮ ವರ್ಣಕ್ ಬಂದಿದ್ದೀರಿ. जो भी आत्माएं पहले पहले आती है तो पहले पहले सतो प्रधान है. ಬಾಬಾ ಹೇಳೋದು ಯಾವುದೇ ಆತ್ಮ ಪರಂಧಾಮದಿಂದ ಫಸ್ಟ್ ಕೆಳಗ್ ಬರ್ತಾರೆ ಅಂದ್ರೆ ಅವರು ಸತೋ ಪ್ರಧಾನ ಆತ್ಮಗಳು. ಕ್ರಮೇಣ ಸತೋ ರಜೋ ತಮೋದಲ್ಲಿ ಬರ್ತಾರೆ. ಬಾಬೋರ್ ಬಂದು ನಮ್ಮನ್ನ ಸುಂದರರನ್ನಾಗಿ ಮಾಡ್ತಾರೆ. ಹಸೀನ್ ಬನಾತೆ ಹೇ. जो भी धर्म स्थापन अर्थ आते वह सब हसीन आत्माएं आती, बाद में काम चिता पर बैठ काली हो जाती है. ಬಾಬಾ ಹೇಳ್ತಾರೆ ಯಾವುದೇ ಧರ್ಮ ಸ್ಥಾಪಕ ಆತ್ಮಗಳು ಬರ್ತಾರೆ, ಅವರು ಪವಿತ್ರ ಸುಂದರ ಆತ್ಮಗಳೇ ಬರ್ತಾರೆ. ಆಮೇಲೆ ಫಸ್ಟ್ ಅವರನ್ನು ಶಿವಬಾಬೋರ್ ತರ ಬೇರೆ ಶರೀರದಲ್ಲಿ ಪರಕಾಯ ಪ್ರವೇಶ ಆಗಿ ಧರ್ಮ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕಾಮ ವಿಕಾರಕ್ಕೆ ವಶನೂ ಆಗ್ತಾರೆ, ವಿಕಾರದಿಂದ ಜನ್ಮನೂ ಪಡಿತಾರೆ. ಬಾಬಾ ಹೇಳ್ತಾರೆ ಅದರಿಂದ ಆತ್ಮ ಶ್ಯಾಮ ವರ್ಣದಲ್ಲಿ ಬಂದಿದೆ. ये नंबर 1 में पहले पहले आते तो सबसे ಜಾಸ್ತಿ ಸುಂದರ ಬಂತೆ. ಬ್ರಹ್ಮ ಬಾಬಾ ಅವರು ಫಸ್ಟ್ ನಂಬರ್ ಆತ್ಮ, ಫಸ್ಟ್ ಬರೋ ಆತ್ಮ ಎಲ್ಲರಿಗಿಂತ ಸುಂದರ. ಹೇಗೆ ಶ್ರೀ ಬಾಬಾ ಅವರಿಗೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಿ, ಹಾಗೆ ಶ್ರೀ ಕೃಷ್ಣನು ಸುಂದರ ಸ್ವರೂಪ, ಯಾಕೆಂದ್ರೆ ಫಸ್ಟ್ ನಂಬರ್ ಆತ್ಮ. ಈ ಲಕ್ಷ್ಮೀ ನಾರಾಯಣರು ನೋಡಿ ಎಷ್ಟು ನ್ಯಾಚುರಲ್ ಸುಂದರವಾಗಿದ್ದಾರೆ, ನ್ಯಾಚುರಲ್ ಬ್ಯೂಟಿ. तो ऐसा नेचुरल सुंदर कोई हो न सके, ज्ञान की बात है. बल्कसियन लोग भारतवासियों से सुंदर है क्योंकि उस तरफ के रहने वाले, परंतु सत्युग में तो नेचुरल ब्यूटी है. ಎಲ್ಲರಿಗಿಂತ ಜಾಸ್ತಿ ಸುಂದರರು ಯಾರು? ನಂಬರ್ 1 ಬರ್ತಾರೆ ಮೊಟ್ಟ ಮೊದಲು. ಲಕ್ಷ್ಮೀನಾರಾಯಣರು ಬಹಳ ಸುಂದರರು. ಇದೆಲ್ಲ ಜ್ಞಾನದ ಮಾತುಗಳು. ಈಗ ನೋಡಿ ಕ್ರಿಶ್ಚಿಯನ್ಸ್ ಭಾರತವಾಸಿಗಳಿಗಿಂತ ಸುಂದರವಾಗಿ, ಅಮೇರಿಕನ್ಸ್ ಅಂದ್ರೆ ಎಷ್ಟು ವೈಟ್ ಆಗಿ ಸುಂದರವಾಗಿರ್ತಾರೆ, ಅಂದ್ರೆ ಅದು ಪ್ರಕೃತಿ ನೇಚರ್ದು. ಆದ್ರೆ ಸತ್ಯಯುಗದಲ್ಲಿ ನ್ಯಾಚುರಲ್ ಬ್ಯೂಟಿ. ಈಗ ಯಾರೆಷ್ಟೇ ಸುಂದರವಾಗಿದ್ರು ಏನೆಲ್ಲ ಹೊರಗಿನ ಕೃತಕವಾದ ಸುಂದರತೆಗಳನ್ನ ಮಾಡ್ಕೋತಾರೆ, ಆದ್ರೆ ದೇವತೆಗಳದ್ದು ನ್ಯಾಚುರಲ್ ಸುಂದರತೆ. ಆತ್ಮ ಹಾಗೂ ಶರೀರ ಎರಡೂ ಸುಂದರವಾಗಿರುತ್ತೆ ಅವ್ರದ್ದು. ಈ ಸಮಯದಲ್ಲಿ ಎಲ್ಲರೂ ಪತಿತ ಶ್ಯಾಮ ವರ್ಣದಲ್ಲಿದ್ದಾರೆ. ಬಾಬೋರ್ ಬಂದು ಎಲ್ಲರನ್ನು ಸುಂದರರನ್ನಾಗಿ ಅಂದ್ರೆ ಪವಿತ್ರರನ್ನಾಗಿ ಮಾಡ್ತಾರೆ. ಮೊದಲು ಸತೋ ಪ್ರಧಾನ ಪವಿತ್ರರು, ಕೆಳಗಿಳಿತಾ ಇಳಿತಾ ಕಾಮಚಿತೆಯಲ್ಲಿ ಕುಳಿತು ಕಪ್ಪಾಗಿದ್ದಾರೆ. अब बाप आया है सभी आत्माओं को पवित्र बनाने. ಬಾಬೋರ್ ಬಂದಿರೋದು ಎಲ್ಲ ಆತ್ಮಗಳನ್ನ ಪವಿತ್ರರನ್ನಾಗಿ ಮಾಡ್ಲಿಕ್ಕೆ.
ಬಾಬೋರ್ ನೆನಪು ಮಾಡೋದ್ರಿಂದ ನೀವು ಪಾವನರಾಗ್ತೀರಿ. ನೆನಪು ಕೇವಲ ಒಬ್ಬರನ್ನೇ ಮಾಡಬೇಕು. ದೇಹದಾರಿಯಲ್ಲಿ ಎಂದು ಪ್ರೀತಿಯನ್ನ ಇಡಬಾರ್ದು. ಬುದ್ಧಿಯಲ್ಲಿರ್ಲಿ ನಾ ಒಬ್ಬ ತಂದೆ ಮಕ್ಕಳು, ಅವರೇ ನಮ್ಗೆಲ್ಲನು. ನೀನೇ ನನ್ನ ಸರ್ವಸ್ವ ಹಂಗಂತ ಬಾಯಲ್ಲಿ ಹೇಳೋದಲ್ಲ, ಬುದ್ಧಿ ಇನ್ನೊಂದ್ ಕಡೆ ಹೋಗದೆ ಇರೋದು. ಈ ಕಣ್ಣಿಂದ ಏನೆಲ್ಲ ನೋಡ್ತೀರಿ ಅವೆಲ್ಲವೂ ವಿನಾಶಿ. ಕಣ್ಣಿಗೆ ಏನೆಲ್ಲ ಕಾಣ್ತಾ ಇದೆಯಲ್ಲ, ಯಾವ್ದೆಷ್ಟೇ ಸುಂದರವಾಗಿರ್ಲಿ ಹೆಂಗಾದ್ರೂ ಇರ್ಲಿ ಎಲ್ಲವೂ ವಿನಾಶಿ. ಈ ಆಂಖೆ ಭಿ ಖತಮ್ ಹೋ ಜಾಯೇಗಿ. ಯಾವುದನ್ನ ನೋಡ್ತಾ ಇದೆ ಕಣ್ಣುಗಳು, ಈ ಕಣ್ಣುಗಳು ಒಂದಿನ ನಾಶ ಆಗುತ್ತೆ. ಪರಂಪಿತ ಪರಮಾತ್ಮನಿಗೆ ತ್ರಿನೇತ್ರಿ ಅಂತ ಹೇಳಲಾಗುತ್ತೆ. ಅವರೇ ನಮ್ಗೆ ಜ್ಞಾನದ 3ನೇ ನೇತ್ರವನ್ನ ಕೊಟ್ಟು ತ್ರಿನೇತ್ರಿ, ತ್ರಿಕಾಲದರ್ಶಿ, ತ್ರಿಲೋಕಿ ನಾಥ್ ಇದೆಲ್ಲ ಟೈಟಲ್ ಬಾಬೋರ್ದು ಮಕ್ಕಳಿಗೂ ಕೊಟ್ಟಿದ್ದಾರೆ. ಈಗ ನಿಮ್ಗೆ 3 ಲೋಕದ ಜ್ಞಾನ ಇದೆ, ಆಮೇಲೆಲ್ಲ ಮರ್ಜ್ ಆಗ್ಬಿಡುತ್ತೆ. ಜಿಸ್ಮೆ ಜ್ಞಾನ ಹೇ ವಹಿ ಆಕರ್ ದೇತೆ. ಮತ್ತೆ ಹಂಗೆ ಮರ್ಜ್ ಆಗಿರೋ ಜ್ಞಾನ ಮತ್ತೆ ಯಾಕೆ ಕೊಡ್ತಾರೆ? ಮತ್ತೆ ಶ್ರೀ ಬಾಬೋರೇ ಬಂದು ಕೊಡ್ಬೇಕು. ನಿಮ್ಗೆ ಬಾಬೋ 84 ಜನ್ಮಗಳ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ನೀವು ನಿಮ್ಮನ್ನ ಫಸ್ಟ್ ಆತ್ಮ ಅಂತ ತಿಳ್ಕೊಳ್ಳಿ. ಶರೀರ್ ಮೇ ಪ್ರವೇಶ್ ಕರ್ ಆಯಾ ಹೂಂ ತುಮ್ಕೋ ಪಾವನ್ ಬನಾನೆ. ಮಕ್ಕಳೇ, ನಾನು ಈ ಶರೀರದಲ್ಲಿ ಬ್ರಹ್ಮ ಬಾಬೋರ ಶರೀರದಲ್ಲಿ ಪ್ರವೇಶ ಆಗಿ ಬಂದಿದ್ದೀನಿ ನಿಮ್ಮನ್ನು ಪಾವನ ಮಾಡ್ಲಿಕ್ಕೋಸ್ಕರ. ನೀವು ನನ್ನನ್ನ ನೆನ್ಪು ಮಾಡಿ ಆವಾಗ ಪಾವನರಾಗ್ತೀರಿ. ಕೋಯಿ ಕೋ ಯಾದ್ ಕಿಯಾ ಸತೋ ಪ್ರಧಾನ್ ಬನ್ ನಹಿ ಸಕೆ. ನನ್ನ ಬಿಟ್ಟು ನೀವು ಇನ್ಯಾರನ್ನ ನೆನಪು ಮಾಡಿದ್ರು ಸತೋ ಪ್ರಧಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಪನು ನಾಶ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಪಾಪ್ ಕಟೆಂಗೆ ನಹಿ ತೋ ಕಹೆಂಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ ವಿನಶಂತಿ. ಮನುಷ್ಯ ತೋ ಬಹುತ್ ಅಂಧಶ್ರದ್ಧಾ ಮೇ. ಪಾಪ ನಾಶ ಮಾಡ್ಕೊಳ್ಳಿಲ್ಲ ನೀವು ಬಾಬೋರ್ ನೆನಪಿಂದ ಅಂದ್ರೆ ವಿನಾಶ ಕಾಲೇ ವಿಪರೀತ ಬುದ್ಧಿ. ಯಾಕೆಂದ್ರೆ ಬುದ್ಧಿ ಬಾಬೋರ್ ಜೊತೆ ಪ್ರೀತಿ ಇಲ್ಲ. ಆ ಕಡೆ ಈ ಕಡೆ ಯಾರ ಕಡೆ ಯಾವ್ದ್ರ ಕಡೆ ಹೋಗುತ್ತೆ ಅಂದ್ರೆ ಅದು ವಿನಾಶ ಕಾಲೇ ವಿಪರೀತ ಬುದ್ಧಿ, ಅದು ವಿನಶಂತಿ. ಮನುಷ್ಯರಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ, ಅಂಧವಿಶ್ವಾಸಗಳಿದೆ. ದೇಹಧಾರಿಗಳಲ್ಲೇ ಮೋಹ ಇಡ್ತಾರೆ ನೋಡಿ. ಯಾವ ದೇಹಧಾರಿ ಕಣ್ಮುಂದೆನೆ ಹೊರಟೋಗ್ತಾರೆ, ಯಾವ ದೇಹಧಾರಿ ಕಣ್ಮುಂದೆನೆ ಹೊರಟೋಗ್ಬಿಡ್ತೀವಿ ಕ್ಷಣ ಮಾತ್ರದಲ್ಲಿ. ಆದ್ರೆ ದೇಹಧಾರಿಗಳಲ್ಲಿ ಮೋಹ ಇಟ್ಕೋತಾರೆ. ಈಗ ನಿಮ್ಮ ಮಕ್ಕಳು ದೇಹಿ ಅಭಿಮಾನಿಗಳಾಗಿ ಏಕಮೇಹಿ ಮೋಹ ರತ್ನ. ಇದನ್ನೆಲ್ಲ ಚೆನ್ನಾಗಿ ನಾವು ಆತ್ಮ ಕುಟ್ಟಿ ಕುಟ್ಟಿ ತನ್ನೊಳಗಡೆ ತುಂಬ್ಕೋಬೇಕು. ಎಷ್ಟು ಪಕ್ಕ ಮಾಡಿಸ್ತಾರೆ ಬಾಬೋರು. ಒಬ್ಬರಲ್ಲೇ ಮೋಹ ಇಡ್ಬೇಕು. ಇನ್ಯಾರೆಲ್ಲಾದ್ರೂ ಮೋಹ ಇಟ್ರಿ ನನ್ ಬಿಟ್ಟು ಗೋಯಾ ಬಾಪ್ಸೆ ವಿಪರೀತ ಬುದ್ಧಿ ಅಂದ್ರೆ ಅರ್ಥ, ಬಾಬೋರಿಂದ ನಿಮ್ದು ವಿಮುಖ ಬುದ್ಧಿ, ವಿಪರೀತ ಬುದ್ಧಿ ಆಗ್ಬಿಡುತ್ತೆ. ಬಾಬೋರು ಎಷ್ಟೊಂದು ತಿಳಿಸ್ಕೊಡ್ತಾರೆ. ಮಕ್ಕಳೇ, ನನ್ನೊಬ್ಬನ ನೆನ್ಪು ಮಾಡಿ, ಇದರಲ್ಲೇ ಪರಿಶ್ರಮ ಇದೆ. ತುಮ್ ಕೆಹತೆ ಭಿ ಹೋ ಹಮ್ ಪತಿತೋಂ ಕೋ ಆಕರ್ ಪಾವನ್ ಬನಾओ. ಬಾಪ್ ಹಿ ಪಾವನ್ ಬನಾತೆ ಹೇ. ನೀವೇ ಹೇಳ್ತೀರಲ್ಲ, ಬಾಬಾ ಬಂದು ನಮ್ಮನ್ನ ಪತಿತರನ್ನ ಪಾವನ ಮಾಡಿ ಅಂತ. ಬಾಬೋರು ಪಾವನ ಮಾಡ್ತಾರೆ. ನೀವು ಮಕ್ಕಳು 84 ಜನ್ಮದ ಹಿಸ್ಟ್ರಿ ಜಾಗ್ರಫಿ ಏನಿದೆ ನಿಮ್ಗೆ ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ. 84 ಜನ್ಮದ ಹಿಸ್ಟ್ರಿ ಜಾಗ್ರಫಿ ಅಂದ್ರೆ 5000 ವರ್ಷಗಳ ಹಿಸ್ಟ್ರಿ ಜಾಗ್ರಫಿ ನೀವು ಮಕ್ಕಳಿಗೆ ಬಾಬೋರ್ ಸ್ವಯಂ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಮತ್ತು ಸಹಜ ಹೇನಾ, ಬಾಕಿ ಯಾದ್ ಕಿ ಹಿ ಡಿಫಿಕಲ್ಟ್ ಸಬ್ಜೆಕ್ಟ್ ಹೇ. ಜ್ಞಾನ ತಿಳ್ಕೊಳ್ಳೋದು ತುಂಬಾ ಸಹಜ, ಹಿಸ್ಟ್ರಿನೂ ಜಾಗ್ರಫಿನೂ ಎಲ್ಲ ಸಹಜ. ಬಾಕಿ ಬಾಬೋರ ನೆನಪಲ್ಲಿರೋದು ಪರಿಶ್ರಮದಲ್ಲಿ ಪರಿಶ್ರಮದ ಸಬ್ಜೆಕ್ಟ್ ಇದು. ಬಾಪ್ ಕೆ ಸಾಥ್ ಯೋಗ ರಖನೆ ಮೇ ಕೋಯಿ ಭಿ ಹೋಶಿಯಾರ್ ನಹಿ. ಎಲ್ಲದ್ರಲ್ಲೂ ನೀವು ಎಷ್ಟಾರು ಬುದ್ಧಿವಂತರು ಇರ್ಬೋದು, ಆದ್ರೆ ನನ್ನ ಜೊತೆ ಬುದ್ಧಿಯೋಗ ಜೋಡಿಸೋದ್ರಲ್ಲಿ ಯಾರು ಬುದ್ಧಿವಂತರಿಲ್ಲ. ಅಂದ್ರೆ ಎಲ್ಲರೂ ಡಲ್ ಬುದ್ಧಿಯವರು ಅಂತ ಆಯ್ತಲ್ಲ, ಇನ್ನು ಸಂಪೂರ್ಣ ಬುದ್ಧಿ ಬಾಬೋರಲ್ಲಿ ಜೋಡಿಸಿಲ್ಲ. ಜೋ ಬಚ್ಚೆ ಯಾದ್ ಮೇ ಹೋಶಿಯಾರ್ ನಹಿ ವಜೈಸೆ ಪಂಡಿತ್ ಹೇ. ಯಾರು ಬಾಬೋರ ನೆನಪಲ್ಲಿ ಇರಲ್ಲ ಅವರು ಬುದ್ಧಿವಂತರು ಅಲ್ಲ, ಪಂಡಿತರವರು. ಜ್ಞಾನ ಮೇ ಬಲ್ ಕಿತನೆ ಭಿ ಹೋಶಿಯಾರ್ ಹೋ, ಯಾದ್ ಮೇ ನಹಿ ರೇತೆ ತೋ ಪಂಡಿತ್. ಜ್ಞಾನ ಎಷ್ಟು ಚೆನ್ನಾಗಿ ಹೇಳ್ಬೋದು, ಈ ಅಣ್ಣವ್ರು ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ.
ಈ ಅಕ್ಕವ್ರು ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ಬೋದು. ಯಾಕೆಂದ್ರೆ ಕ್ಲಾಸ್ ನಮ್ದೇನಲ್ವಲ್ಲ, ಬಾಬೋರ್ದು ಹೇಳಿರೋದನ್ನ ಹೇಳೋದು ಅದೆಷ್ಟು ಸಹಜ. ಆದ್ರೆ ಬಾಬೋರ್ ನೆನಪು ಮಾಡೋದು ಇಲ್ಲ ಅಂದ್ರೆ ನೀವು ಕೇವಲ ಪಂಡಿತರು. ಬಾಬಾ ಹೇಳಿದನ್ ಬೇರೆಯವ್ರಿಗೆ ಹೇಳ್ತಾ ಇದೀವಿ ಅಷ್ಟೇನೆ. ಬಾಬೋರ್ ನೆನಪು ಮಾಡ್ಲಿಲ್ಲ ಅಂದ್ರೆ ಪಂಡಿತರು. ಬಾಬೋರು ಒಬ್ಬ ಪಂಡಿತನ ಕಥೆನೂ ಹೇಳ್ತಾರಲ್ಲ, जिसको सुनाया वो तो परमात्मा को याद कर पार हो गया, ಪಂಡಿತ್ ಕಾ ದೃಷ್ಟಾಂತ ಬಿ ತುಮಾರೆ ಲಿಯೇ ಹೈ. ನೋಡಿ ಪಾಪ ಪಂಡಿತ ಏನು ಪ್ರವಚನ ಮಾಡ್ದ, ಅದನ್ನ ಕೇಳಿದ ಭಕ್ತ ವಿಶ್ವಾಸ ಇಟ್ಕೊಂಡ್ಬಿಟ್ಟ. ಓ, ಪರಮಾತ್ಮನ ನೆನಪಲ್ಲಿ ಎಷ್ಟೊಂದು ಶಕ್ತಿ ಇದೆ. ಆ ನಂಬಿಕೆ ಬಂದ್ಬಿಡ್ತು, ನದಿನೂ ದಾಟಬಹುದು ಅಂತ. ನದಿ ದಾಟದ ಅಷ್ಟು ಶಕ್ತಿ ಅನುಭವನೂ ಆಯ್ತು. ಬಾಬಾ ಹೇಳ್ತಾರೆ, ಭಾವನಾಕ ಬಾಡ ದೇತಾವ್ ಅಂತ. ಹಂಗೆ ಆತ್ಮಕ್ ಭಾವನೆಗೆ ಫಲ ಸಿಕ್ತು. ನೀರ್ ಮೇಲೆ ನಡ್ಕೊಂಡೋಗಿ ನಡ್ಕೊಂಬಂದ. ಆದ್ರೆ ಪಂಡಿತನ ತನ್ನೂರಿಗೆ ಒಂದ್ಸಲ ಕರೆಸ್ಬೇಕಂತ ಅನ್ಸ್ತದೆ. ಪಂಡಿತ ಕರ್ಕೊಂಡೋಗೋಣ ಅಂತ ಎಲ್ಲ ತಯಾರಾದ್ಮೇಲೆ, ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ದೋಣಿಯಲ್ಲಿ ಅಂತ ಕೇಳ್ತಾನೆ ಪಂಡಿತ. ನೋಡಿ, ಪಂಡಿತ ಅಂದ್ರೆ ಪಂಡಿತನೇ ಅಲ್ವಾ. ಅಂದ್ರೆ ಹೇಳದಷ್ಟೇನೆ, ಆ ಶಕ್ತಿ, ಆ ವಿಶ್ವಾಸ, ಆ ಧಾರಣೆ ಏನು ಇರಲ್ಲ. ಆದ್ರೆ ಯಾರಿಗ ಆ ವಿಶ್ವಾಸ ಇರುತ್ತೆ ಅವ್ರು ಅದ್ರ ಲಾಭ ತಗೊಂಡ್ಬಿಡ್ತಾರೆ. ಇದು ಸಂಗಮ್ ಯುಗದ ಕತೆ, ಯಾರೋ ಪಂಡಿತನ ಕತೆ ಅಲ್ಲ. ಬಾಬಾ ಹೇಳ್ತಾರೆ, ಪಂಡಿತನ ಉದಾಹರಣೆ ನಿಮ್ಗೋಸ್ಕರನೇ ಇದು. ಬಾಪ್ಕೋ ತುಮ್ ಯಾದ್ ಕರೋ ಪಾರ್ ಹೋ ಜಾಯೆಂಗೆ. ನಿಜವಾಗ್ಲೂ ನೀವು ಬಾಬೋರ್ ನೆನಪು ಮಾಡಿದ್ರೆ ಈ ಭವ ಸಾಗರವನ್ನ ಪಾರ್ ಮಾಡ್ತೀರಾ, ಸಮುದ್ರನು ದಾಟ್ ಬಿಡ್ತೀರಾ. ಹಂಗಂತ ನೀರ್ ಮೇಲೆ ನಡಿತೀನಿ, ಏನೋ ಬಾಬೋರ್ ನೆನಪಲ್ಲಿ ಶಕ್ತಿ ಇದೆ ಅಂತ ಹಂಗ ಹೋಗ್ಬಿಡ್ರಿ. ಆದ್ರೆ ಈ ಭವ ಸಾಗರ ಇದು, ಈ ಜಗತ್ತು, ಇದನ್ನು ದಾಟಬಹುದು. ಜರ ಮುರಳಿ ಮೇ ತೀಕೆ ಹೋಂಗೆ ಪಾರ್ ಜಾ ನಹಿ ಸಕೇಂಗೆ. ಬರೀ ಮುರಳಿ ಓದೋದು ಕೇಳೋದು ತುಂಬಾ ಚೆನ್ನಾಗಿ ನೀವು ಎಷ್ಟೇ ಬುದ್ಧಿವಂತರಾದ್ರೂ ಈ ಭವಸಾಗರನ ನೀವು ದಾಟಕ್ ಆಗಲ್ಲ. ಬಾಬೋರ ನೆನಪಿನ ವಿನಃ ವಿಕರ್ಮ ವಿನಾಶನೂ ಆಗಲ್ಲ. ಇದೆಲ್ಲ ಉದಾಹರಣೆ, ದೃಷ್ಟಾಂತಗಳನ್ನ ಮಾಡಲಾಗಿದೆ. ಬಾಬೋರ್ ಕುತ್ಕೊಂಡು ಯಥಾರ್ಥ ರೀತಿ ತಿಳಿಸ್ಕೊಡ್ತಾರೆ. उनको निश्चय बैठ गया, एक ही बात पकड़ ली, परमात्मा को याद करने से पार हो जाएंगे. सिर्फ ज्ञान होगा, योग नहीं तो ऊंच पद पा नहीं सकेंगे. ನಿಶ್ಚಯ ಬಂದ್ಬಿಡ್ತು. ಒಂದೇ ಮಾತನ್ನ ಹಿಡ್ಕೊಂಡ್ಬಿಟ್ಟ ಭಕ್ತ. ಹೌದಲ್ಲ, ಪರಮಾತ್ಮ ನೆನಪಲ್ಲಿ ಇಷ್ಟೊಂದು ಶಕ್ತಿ ಇದೆ. ಆ ನಿಶ್ಚಯದ ಆಧಾರದ ಮೇಲೆ ಎಲ್ಲವನ್ನು ಪಾರ್ ಮಾಡ್ದ. ನಾವು ಹೇಳ್ತಾರೆ, ಬರೀ ಜ್ಞಾನ ಇದೆ, ಯೋಗ ಇಲ್ಲ ಅಂದ್ರೆ ನೀವೆಂದು ಉನ್ನತವಾದ ಪದವಿಯನ್ನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಎಷ್ಟು ವರ್ಷದ ಜ್ಞಾನಿ ಆದ್ರೇನು, ಎಷ್ಟು ವರ್ಷದ ಜ್ಞಾನ ಇದ್ರೇನು, ಧಾರಣೆ ಇಲ್ಲ, ಯೋಗ ಇಲ್ಲ ಅಂದ್ರೆ ಉನ್ನತ ಪದವಿ ಸಿಗಲ್ಲ. ऐसे बहुत है, याद में नहीं रहते. मूल बात ही याद की. बहुत अच्छी अच्छी सर्विस करने वाले हैं, परंतु बुद्धियोग ठीक नहीं होगा तो फंस पड़ेंगे. ಈ ತರ ತುಂಬಾ ಜನ ಇದ್ದಾರೆ, ಬಾಬೋರ್ ನೆನಪೇ ಮಾಡಲ್ಲ. ಮೂಲ ಮಾತೆ ಇಲ್ಲಿ ಬಾಬೋರ ನೆನಪು. ಬಹಳ ಒಳ್ಳೊಳ್ಳೆ ಸರ್ವಿಸ್ ಮಾಡೋರು ಇದ್ದಾರೆ, ಆದ್ರೆ ಬುದ್ಧಿಯೋಗ ಬಾಬೋರ್ ಜೊತೆ ಏಕಾಗ್ರವಾಗಿರಲ್ಲ ಅಂದ್ರೆ ಅವ್ರೆಲ್ಲ ಸಿಕ್ಕಾಕೊಳ್ತಾರೆ. ಎಲ್ಲೆಲ್ಲಿ ಬೇಕಾದ್ರೂ ಸಿಕ್ಕಾಕೊಳ್ಬಹುದು. ಯಾವುದೇ ವ್ಯಕ್ತಿಯಲ್ಲಿ, ಪರಮತದಲ್ಲಿ, ಮನ್ಮತದಲ್ಲಿ ಎಲ್ಲಾದ್ರೂ ಸಿಕ್ಕಾಕೋತಾರೆ. ಯೋಗ ವಾಲ ಕವಿ ದೇಹ ಅಭಿಮಾನ್ ಮೇ ನಹಿ ಫಸೇಗಾ, ಅಶುದ್ಧ ಸಂಕಲ್ಪ ನಹಿ ಆಯಂಗೆ. ಆದ್ರೆ ಯಾರು ಯೋಗ ಮಾಡ್ತಾರೆ, ಯೋಗಿಗಳು, ಅವರೆಂದು ದೇಹಾಭಿಮಾನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ಅಶುದ್ಧ ಸಂಕಲ್ಪಗಳು ಅವರಿಗೆ ಬರೋದಿಲ್ಲ. याद में कच्चा होगा तो तूफान आएंगे, योग से कर्मेंद्रिय एकदम वश हो जाती है. ಬಾಬೋರ್ ನೆನಪಲ್ಲಿ ಪರಿಪೂರ್ಣತೆ ಇಲ್ಲ ಅಂದ್ರೆ, ಪರಿಪಕ್ವತೆ ಇಲ್ಲ ಅಂದ್ರೆ ಮಾಯೆ ಬಿರುಗಾಳಿ ಬರುತ್ತೆ. ಯೋಗದಿಂದ ಕರ್ಮೇಂದ್ರಿಯಗಳು ಏಕದಂ ವಶದಲ್ಲಿ ಬರುತ್ತೆ. बाप राइट और रॉन्ग को समझने की बुद्धि देते हैं. ದಿವ್ಯ ಬುದ್ಧಿ ಕೊಟ್ಟಿದಾರಲ್ಲ ಬಾಬೋರು, ಸರಿ ಯಾವುದು ತಪ್ಪು ಯಾವುದು ಅನ್ನೋ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಕೊಟ್ಟಿದ್ದಾರೆ. ಅವರೋं की ದೇಹ ತರ ಬುದ್ಧಿ ಜಾನೆ ಸೆ ವಿಪರೀತ ಬುದ್ಧಿ ವಿನಶಂತಿ ಹೋ ಜಾಯೇಗಿ. ಈ ಬುದ್ಧಿಗೆ ಎಷ್ಟೊಂದು ರಕ್ಷಣೆ ಮಾಡ್ಕೊಳ್ಳಕ್ಕೆ ತಿಳುವಳಿಕೆ ಕೊಟ್ಟಿದ್ದಾರೆ ಬಾಬೋರು. ನೋಡಿ, ಕಣ್ಣುಗಳನ್ನ ಯಾವ ತರ ರಕ್ಷಣೆ ಮಾಡ್ಕೋತೀವಿ, ಅದೇ ತರ ಬುದ್ಧಿನೂ ಒಂದು ಕಣ್ಣು, ಅದನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ.
ಇಲ್ಲ ಈ ಬುದ್ಧಿ ದೇಹದ ಕಡೆ ಹೋಗುತ್ತೆ ಅಂದ್ರೆ ವಿಪರೀತ ಬುದ್ಧಿ ಆಗುತ್ತೆ, ಅಂದ್ರೆ ಬಾಬೋರ್ ಕಡೆಯಿಂದ ದೂರ ಆಗುತ್ತೆ. ವಿಪರೀತ ಬುದ್ಧಿ ವಿನಶಂತಿ. ಮಕ್ಕಳೇ, ಜ್ಞಾನ ಬೇರೆ, ಯೋಗ ಬೇರೆ. ಯೋಗದಿಂದ ಹೆಲ್ತ್ ಅಥವಾ ಸಂಪೂರ್ಣ ನಿರ್ವಿಕಾರಿ, ज्ञानದಿಂದ ವೆಲ್ತ್ ಸಿಗುತ್ತೆ. योग से शरीर की आयु बढ़ती, आत्मा तो बड़ी छोटी होती नहीं. ಯೋಗದಿಂದ ಈ ಶರೀರದ ಆಯುಷ್ಯ ವೃದ್ಧಿ ಆಗುತ್ತೆ. ಆತ್ಮ ದೊಡ್ಡದು ಚಿಕ್ಕದು ಇಲ್ಲ. ಆತ್ಮ ಹೇಳುತ್ತೆ ನನ್ನ ಶರೀರದ ಆಯುಷ್ಯ ಇಷ್ಟು, ಶರೀರದ ವಯಸ್ಸು ನಿಮ್ಗೆ ಎಷ್ಟು ವರ್ಷ ಅಂತ ಕೇಳಿದ್ರೆ ಆತ್ಮ ಹೇಳುತ್ತೆ ಈ ಶರೀರಕ್ಕೆ ಇಷ್ಟು ವಯಸ್ಸು. अभी आयु छोटी है, फिर आधा कल्प के लिए शरीर की आयु बड़ी हो जाएगी. ಈಗ ಆಯುಷ್ ಚಿಕ್ಕದಲ್ಲ ನೋಡಿ, ಎಷ್ಟು ಬೇಗ ಎಷ್ಟು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಶರೀರ ಬಿಡ್ತಾರೆ, ಆಯುಷ್ ಚಿಕ್ಕದು. ಅದೇ ಸತ್ಯುಗ ತ್ರೇತಾಯುಗ ಅರ್ಧ ಕಲ್ಪ ದೀರ್ಘ ಆಯುಷ್ ಇರುತ್ತೆ. ನಾವು ತಮೋ ಪ್ರಧಾನರಿಂದ ತಥೋ ಪ್ರಧಾನರಾಗ್ತೀವಿ. ಆತ್ಮ ಪವಿತ್ರ ಆಗುತ್ತೆ. ಎಲ್ಲವೂ ಆಧಾರಿತವಾಗಿದೆ ಆತ್ಮಕೋ ಪವಿತ್ರ ಬನಾನೆ ಪರ್. ಆತ್ಮನ ಶುದ್ಧಿ ಮಾಡ್ಕೊಳ್ಳೋದ್ರಲ್ಲಿ, ಪವಿತ್ರ ಮಾಡ್ಕೊಳ್ಳೋದ್ರಲ್ಲೇ ಎಲ್ಲವೂ ಆಧಾರಿತವಾಗಿದೆ. ಪವಿತ್ರ ನಹಿ ಬನೆಂಗೆ ಪದವಿ ನಹಿ ಪಾಯಂಗೆ. ಪವಿತ್ರರಾಗಲ್ಲ ಅಂದ್ರೆ ಪದವಿನೂ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಮಾಯಾ ಚಾಟ್ ರಖನೆ ಮೇ ಬಚ್ಚೋಂ ಕೋ ಸುಸ್ತ್ ಬನಾ ದೇತಿ ಹೈ. ನೋಡಿ, ಮಾಯೆ ಹೆಂಗೆ ಕಾಲು ಎಳಿತಾ ಇರುತ್ತೆ ಬುದ್ಧಿದು. ಮಾಯೆ ಚಾರ್ಟ್ ಬರೆಯಕ್ಕೆ ಬಿಡಲ್ಲ ಮಕ್ಕಳಿಗೆ, ಆಲಸ್ಯಗಳನ್ನಾಗಿ ಮಾಡುತ್ತೆ. ಮಕ್ಕಳು ಬಾಬೋರ ನೆನಪಿನ ಚಾರ್ಟ್ ಬರೆಯೋ ಇಂಟ್ರೆಸ್ಟ್ ಇರಬೇಕು, ರುಚಿ ಇರಬೇಕು. देखना चाहिए हम बाप को याद करते हैं या कोई ಮಿತ್ರ ಸಂಬಂಧಿ ಆದಿ ತರ ಬುದ್ಧಿ ಜಾತಿ है. ನೋಡ್ಕೋಬೇಕು, ಮೊದಲು ನಿಮ್ಮನ್ನ ನೀವು ಚಾರ್ಟ್ ನೋಡ್ಕೊಳ್ಳಿ. ನಾನು ಬಾಬೋರ ನೆನಪಲ್ಲೇ ಇರ್ತೀನ, ಅಥವಾ ಮಿತ್ರ ಸಂಬಂಧಿಕರು ಮುಂತಾದವರಲ್ಲಿ ನನ್ನ ಬುದ್ಧಿ ಓಡ್ತಾ ಇರುತ್ತಾ, ಅಲಿತಾ ಇರುತ್ತಾ. ಇಡೀ ದಿನದಲ್ಲಿ ಯಾರ ನೆನಪಿರುತ್ತೆ, ಯಾರ ಜೊತೆ ನನ್ನ ಪ್ರೀತಿ ಇರುತ್ತೆ, ಎಷ್ಟು ಸಮಯ ವೇಸ್ಟ್ ಮಾಡ್ತೀನಿ. ಬಾಬೋರ್ ನೆನಪಿಲ್ಲ ಅಂದ್ರೆ ಟೈಮ್ ವೇಸ್ಟ್. ಇದೆಲ್ಲ ಚಾರ್ಟ್ ನೋಡ್ಕೋಬೇಕು. ಇಡೀ ದಿನದಲ್ಲಿ ಬಾಬೋರ್ ನೆನಪಲ್ಲಿ ಎಷ್ಟಿದ್ದೆ, ಪ್ರೀತಿ ಯಾರ ಜೊತೆ ಇತ್ತು ನಂಗೆ ಇಡೀ ದಿನ, ಎಷ್ಟು ಸಮಯನ ವೇಸ್ಟ್ ಮಾಡಿದೆ. ನಿಮ್ ಚಾರ್ಟ್ ನೀವು ಇಟ್ಕೋಬೇಕು. ಪರಂತು ಕೊಯ್ ಮೇ ತಾಕತ್ ನೈ ಜೋ ಚಾರ್ಟ್ ರೆಗ್ಯುಲರ್ ರಖ್ ಸಕೆ. ನೋಡಿ, ಯಾರಲ್ಲೂ ಆ ತಾಕತ್ತಿಲ್ಲ ಚಾರ್ಟ್ ಅನ್ನ ರೆಗ್ಯುಲರ್ ಆಗಿ ಇಡಕ್ಕೆ. ನೋಡಿ, 1 ತಿಂಗಳು 1 ವಾರ ಎಷ್ಟು ದಿನ ಬರೆಯಕ್ಕಾಗುತ್ತೆ, ಉತ್ಸಾಹ ಇರೋವರೆಗೂ ಬರೆಯೋದು, ಆಮೇಲೆ ಬಿಟ್ಟೋಗ್ಬಿಡುತ್ತೆ, ಮರ್ತೋಗ್ಬಿಡುತ್ತೆ. ರೆಗ್ಯುಲರ್ ಆಗಿ ಬರೆಯೋದು ಇದು ಒಂದು ಸಾಧನೆ. ಬಹಳ ವಿರಳ ಮಕ್ಕಳು ರೆಗ್ಯುಲರ್ ಆಗಿ ಚಾರ್ಟ್ ಬರೆಯೋರು. ಮಾಯೆ ಪೂರಾ ಚಾರ್ಟ್ ಇಟ್ಕೊಳಕ್ಕೆ ಬಿಡೋದಿಲ್ಲ. ಏಕದಮ್ ಸುಸ್ತಿ, ಅಯ್ಯೋ ಯಾರು ಬರೀತಾರೆ, ಬರೀದಿದ್ರೆ ಏನಾಯ್ತು, ನಾನು ಹಂಗೆ ಹೇಳ್ಬಿಡ್ತೀನಿ ಬಾಬೋರಿಗೆ ಚಾರ್ಟು. ಈ ತರ ಆಲಸ್ಯ ಸುಸ್ತಿಯನ್ನಾಗಿ ಮಾಡುತ್ತೆ. ಚುಸ್ತಿ ನಿಕಲ್ ಜಾತಿ, ಬಾಬಾ ಕೇತೆ ಮಾಮೇಕಂ ಯಾದ್ ಕರೋ. ಆ ಆಕ್ಟಿವ್ನೆಸ್ ಹೊರಟೋಗ್ಬಿಡುತ್ತೆ, ಆಲಸ್ಯ ಬಂದ್ಬಿಡುತ್ತೆ. ಆದ್ರೆ ಬಾಬಾ ಹೇಳ್ತಾರೆ ನನ್ನೊಬ್ಬನ ನೆನ್ಪು ಮಾಡಿ, ನಾನು ಎಲ್ಲ ಪ್ರಿಯತಮಿಯರಿಗೂ ನಾನು ಪ್ರಿಯತಮ ಆಗಿದ್ದೀನಿ. तो माशिक को याद करना चाहिए ना. माशिक बाबा कहते तुमने आधा कल्प याद किया, अब मैं कहता हूँ मुझे याद करो तो विक्रम विनाश हो जाए. ಪ್ರಿಯತಮನನ್ನೇ ನೆನ್ಪು ಮಾಡ್ಬೇಕು, ಮತ್ತೆ ಇನ್ನೊಬ್ರು ನೆನ್ಪು ಮಾಡಿದ್ರೆ ವಿಚಾರ. ಪ್ರಿಯತಮ ಬಾಬೋರ್ ಹೇಳ್ತಾರೆ ಅರ್ಧ ಕಲ್ಪ ನೀವು ನನ್ನ ನೆನ್ಪು ಮಾಡಿದೀರಾ, ನನಗೋಸ್ಕರ ಕಾದಿದ್ದೀರಾ, ಕರ್ದಿದ್ದೀರಾ, ನೆನ್ಪು ಮಾಡಿದೀರಾ. ಈಗ ನಾನ್ ಬಂದು ಹೇಳ್ತಾ ಇದ್ದೀನಿ ನನ್ನನ್ನ ನೆನ್ಪು ಮಾಡಿ, ಈಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ऐसा बाप जो सुख देने वाला है इतना याद करना चाहिए. ಇಂತಹ ತಂದೆ ಯಾರು ಸುಖ ಕೊಡೋ ಅಂತವ್ರು, ಸದಾ ಸುಖ ಕೊಡೋ ಅಂತವ್ರು, ಅವ್ರನ್ನ ಎಷ್ಟೊಂದು ನೆನ್ಪು ಮಾಡ್ಬೇಕಲ್ವಾ. ಅವ್ರ ತೋ ಸಬ್ ದುಃಖ ದೇನೆ ವಾಲೆ ಹೇ, ವ ಕೊಯ್ ಕಾಮ್ ಆನೆ ವಾಲೆ ನಹಿ ಹೇ. ಬಾಬೋರನ್ನ ಬಿಟ್ಟು ಇನ್ನು ಉಳಿದವ್ರು ಎಲ್ಲರೂ ದುಃಖ ಕೊಡುವಂತವ್ರೆ. ಯಾವ ತರ ಆದ್ರೂ ಆಗ್ಬೋದು. ಈಗ ನೋಡಿ, ಶರೀರ ಬಿಟ್ಟು ಹೋಗ್ಬಿಟ್ರು ಅಂದ್ರೆ ನಮ್ಗೇನ್ ಕೊಟ್ಟೋಗ್ತಾರೆ, ನಮಗೂ ಮೋಹ, ಅವ್ರಿಗೂ ಮೋಹ, ದುಃಖ. ಬಾಬಾ ಹೇಳ್ತಾರೆ ಯಾರು ನಿಮ್ಗೆ ಉಪಯೋಗಕ್ಕೆ ಬರಲ್ಲ ಮಕ್ಕಳೇ, ಅವ್ರು ನನ್ಗೆ ಉಪಯೋಗಕ್ಕೆ ಬರ್ತಾರೆ ಸಮಯದಲ್ಲಿ, ಇವ್ರು ಬರ್ತಾರೆ, ಅವ್ರು ಆ ಸಮಯಕ್ಕೆ ಬರ್ತಾರೆ, ಯಾರು ಉಪಯೋಗಕ್ಕೆ ಬರಲ್ಲ. ಕೇವಲ ಬಾಬೋರ ವಿನಃ. ಹಂತ ಸಮಯ ಏಕ್ ಪರಮಾತ್ಮ ಬಾಪ್ ಹಿ ಕಾಮ್ ಆತಾ ಹೈ. ಅಂತಿಮ ಶ್ವಾಸದಲ್ಲಿ ಯಾರು ಬರ್ತಾರೆ, ಒಬ್ಬ ಪರಮಾತ್ಮ ತಂದೆ ಮಾತ್ರ ಮಕ್ಕಳೇ ನಿಮ್ಗೆ ಉಪಯೋಗಕ್ಕೆ ಬರೋದು. ಇದನ್ನ ಎಷ್ಟು
ಹೃದಯದಲ್ಲಿ ಬರ್ಕೊಂಡ್ಬಿಡ್ಬೇಕು ಈ ಮಾತನ್ನ. ಅಂತಿಮ ಸಮಯದಲ್ಲಿ ಏಕ್ ಹದ್ಕಾ ಹೋತಾ ಏಕ್ ಬೇಹದ್ಕಾ ಹೋತಾ. ಒಂದ್ ಕಡೆ ಹದ್ದಿನವರು, ಇನ್ನೊಂದ್ ಕಡೆ ಬೇಹದ್ದವರು. बाबा समझाते अच्छी रीति याद करते रहेंगे अकाले मृत्यु नहीं होगी तुमको अमर बना देते हैं. ಬಾಬಾ ಹೇಳ್ತಾರೆ, ನೀವು ನನ್ನನ್ನು ಚೆನ್ನಾಗಿ ನೆನ್ಪು ಮಾಡಿದ್ದಾದ್ರೆ ನಿಮ್ಗೆಂದು ಅಕಾಲ ಮೃತ್ಯು ಬರೋದಿಲ್ಲ. ನೀವು ಅಮರರಾಗ್ಬಿಡ್ತೀರಿ. ಮೊದಲು ಬಾಬೋರ್ ಜೊತೆ ಪ್ರೀತಿ ಬುದ್ಧಿ ಬೇಕು. ಸುಮ್ನೆ ಯಾವ್ದೋ ಪ್ರಾಪ್ತಿ ಸಿಕ್ಬಿಡಲ್ಲ. ಮೊದಲು ನಿಮ್ ಬುದ್ಧಿ ಬಾಬೋರ್ ಒಬ್ಬರ ಜೊತೆ ಪ್ರೀತಿ ಬುದ್ಧಿ ಬೇಕು. कोई के भी शरीर के साथ प्रीत होगी तो गिर पड़ेंगे. ಯಾರ ಶರೀರದ ಮೇಲೆ ಪ್ರೀತಿ ಇಟ್ಟಿದ್ದಾದ್ರು, ಯಾವಾಗ ಬ್ರಹ್ಮ ಬಾಬೋರ್ ಮೇಲೆ ಇಡಬೇಡಿ ಅಂತಾರೆ. ಇನ್ ಯಾವುದೇ ಶರೀರಧಾರಿ, ಇವ್ರು ಒಳ್ಳೆ ಅಣ್ಣವರು, ಇವ್ರು ಒಳ್ಳೆ ಅಕ್ಕವರು, ಇವ್ರು ಒಳ್ಳೆ ಹಿಂಗೆ ಏನಾದ್ರೂ ಯಾವ ಕಾರಣದಿಂದಾದ್ರೂ ನಿಮ್ ಶರೀರದ ಜೊತೆ ಪ್ರೀತಿ ಇದೆ, ಬೀಳೋದು ಗ್ಯಾರಂಟಿ. ಫೇಲ್ ಆಗ್ತೀರಿ, ಚಂದ್ರವಂಶಕ್ಕೆ ಹೊರಟೋಗ್ತೀರಿ. ಸ್ವರ್ಗ ಅಂದ್ರೆ ಸತ್ಯುಗಿ ಸೂರ್ಯವಂಶಿ ರಾಜ್ಯ ಭಾಗ್ಯಕ್ಕೆ ಹೇಳಲಾಗುತ್ತೆ. ತ್ರೇತಾಯುಗಕ್ಕೆ ಸ್ವರ್ಗ ಅಂತ ಹೇಳೋದಿಲ್ಲ. ಹೇಗೆ ದ್ವಾಪರ ಮತ್ತು ಕಲಿಯುಗ. ಬಾಬಾ ಹೇಳ್ತಾರೆ, ಕಲಿಯುಗ ಅಂದ್ರೆ ರೌರವ ನರಕ ಇದು, ತಮೋ ಪ್ರಧಾನ ಜಗತ್ತು. ದ್ವಾಪರಕ್ಕೆ ಇಷ್ಟೊಂದು ಹೇಳಕ್ಕಾಗಲ್ಲ. फिर तमो प्रधान से सतो प्रधान बनने के लिए याद चाहिए. ತಮೋ ಪ್ರಧಾನರು ಮತ್ತೆ ಸತೋ ಪ್ರಧಾನರಾಗ್ಬೇಕಂದ್ರೆ ಬಾಬೋರ ನೆನಪಿರ್ಬೇಕು. ನಿಮಗೂ ಗೊತ್ತಿದೆ, हमारी फलाने से बहुत प्रीत है, उसके आधार भी अगर हमारा कल्याण नहीं होगा, वैसी हालत में अगर मर जाए तो क्या होगा. पूछो अपने से. ಬಾಬಾ ಹೇಳೋದು, ನೀವು ತಿಳ್ಕೊತೀರಿ, ನನಗೆ ಇಂಥವ್ರು ಅಂದ್ರೆ ತುಂಬಾ ಇಷ್ಟ. ಈ ಅಕ್ಕವರು, ಈ ಅಣ್ಣವರು, ಅಪ್ಪನೋ ಅಮ್ಮನೋ ತಂಗಿನೋ ತಮ್ಮನೋ ಯಾರೋ ಒಬ್ರು, ನನಗೆ ಇವ್ರಂದ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ. ಇವ್ರು ಇಲ್ದೆ ಹೋದ್ರೆ ನಾನು ಉದ್ಧಾರನೇ ಆಗಲ್ಲ, ಇವ್ರು ಇಲ್ದೆ ನನ್ ಇರಕ್ಕೆ ಆಗಲ್ಲ. ಆತರ ಯಾರ ಮೇಲಾದ್ರೂ ಆಧಾರಿತವಾಗಿ, ಯಾರೇ ಇರ್ಬೋದು, ಯಾರ ಮೇಲಾದ್ರೂ ಆಧಾರಿತವಾಗಿದ್ದೀರಿ ಅಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಅವ್ರು ಸತ್ತೋದ್ರೆ ಏನ್ ಮಾಡ್ತೀರಾ? ವಿಚಾರ ಮಾಡ್ಬೇಕಲ್ಲ. ವಿಶಾಲ್ ವಿನಾಶ ಕಾಲೆ ವಿಪರೀತ ಬುದ್ಧಿ ವಿನಶಂತಿ ಧೂಳ್ ಚಾಯಿ ಪದ್ ಪಾಲೆಂಗೆ. ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ, ಆ ಸ್ಥಿತಿಯಲ್ಲಿ ಶರೀರ ಬಿಟ್ಟಿದ್ದಾದ್ರೆ ವಿನಾಶ ಕಾಲೆ, ಶರೀರದ ವಿನಾಶ, ಬುದ್ಧಿ ವಿಪರೀತ ಅಂದ್ಮೇಲೆ ವಿನಶನ್, ಶ್ರೇಷ್ಠ ಪದವಿ ವಿನಾಶ. ಧೂಳ್ ಚಾಯಿ ಪದ್ ಪಾಲೆಂಗೆ, ನನ್ ಕಾಲ್ ಧೂಳು ಅಂತಾರಲ್ಲ, ಆತರ ಕನಿಷ್ಠವಾದ ಪದವಿ ಪಡ್ಕೋಬೇಕಾಗತ್ತೆ. ನೋಡಿ, ಯಾವ ದೇಹದಾರಿ ಇರ್ಬೋದು, ಅವ್ರು ಯಾರಾದ್ರೂ ಇರ್ಬೋದು, ಯಾರ ಮೇಲೆ ನೀವು ಪ್ರೀತಿ ಇಟ್ಕೊಂಡ್ರಿ, ಇವರೇ ನನ್ ಕಲ್ಯಾಣ ಮಾಡೋರು, ಇವರೇ ನನ್ ಉದ್ಧಾರ ಮಾಡೋರು, ಇವ್ರಿಲ್ಲ ಅಂದ್ರೆ ನಾನು ಇಲ್ಲಪ್ಪ. ಬಾಬಾ ಹೇಳ್ತಾರೆ, ಕನಿಷ್ಠ ಪದವಿ. ಕೊನೆಗೆ ಯಾರು ನೆನಪಿಗೆ ಬರ್ತಾರೆ? ಅವಾಗ್ಲೇ ಶರೀರ ಬಿಟ್ಬಿಟ್ರೆ ಯಾರು ನೆನಪಿಗೆ ಬರ್ತಾರೆ? आजकल दुनिया में फैशन की बहुत बड़ी मुसीबत है. अपने पर आशिक करने के लिए शरीर को कितना टिप टाप करते हैं. ಇವತ್ತು ಕಲಿಯುಗದಲ್ಲಿ ಈ ಜಗತ್ತಲ್ಲಿ ಫ್ಯಾಷನ್ದು ಬಹುದೊಡ್ಡ ಸಮಸ್ಯೆ ಇದೆ, ಬಹುದೊಡ್ಡ ಗೊಂದಲ ಇದು. ತನ್ನ ಕಡೆ ಎಲ್ಲಾರನ್ನೂ ಆಕರ್ಷಿಸಕ್ಕೆ ಈ ಶರೀರನ ಎಷ್ಟು ಟಿಪ್ ಟಾಪ್ ಆಗಿ ಇಟ್ಕೋತಾರೆ. ನೋಡಿ, ಸ್ವಲ್ಪನೇ ಊಟ ಮಾಡ್ತಾರೆ ಕೆಲವರು, ಯಾಕೆಂದ್ರೆ ಟಿಪ್ ಟಾಪ್ ಸ್ಲಿಮ್ ಆಗಿ ಕಾಣ್ಬೇಕು. ಬ್ಯೂಟಿ ಪಾರ್ಲರ್ ಸಾವಿರಾರು ರೂಪಾಯಿ ಕೊಟ್ಕೊಂಡು ಕೂದ್ಲಿಗೆ, ಮುಖಕ್ಕೆ ಎಲ್ಲ ಪೇಸ್ಟು ಅದು ಇದು ಹಚ್ಕೊಂಡು ಬರ್ತಾರೆ. ಬಾಬಾ ಹೇಳ್ತಾರೆ, ಏನಕ್ಕೋಸ್ಕರ ಅದು? ತನ್ನ ದೇಹದ ಮೇಲೆ ಬೇರೆಯವರನ್ನ ಆಕರ್ಷಣೆ ಮಾಡಕ್ಕೋಸ್ಕರ. ತನ್ನ ದೇಹದ ಮೇಲೆ ತಾನು ಆಕರ್ಷಣೆ, ಬೇರೆಯವರನ್ನು ತನ್ನ ದೇಹದ ಆಕರ್ಷಣೆಯಲ್ಲಿ ಸಿಕ್ಕಾಕ್ಸಕ್ಕೆ. अब बाबा कहते, बच्चे किसके भी नाम रूप में मत फंसो. लक्ष्मी नारायण की ड्रेस देखो कैसी रायल है. ಮಕ್ಕಳೇ, ಯಾರದೇ ನಾಮ ರೂಪದಲ್ಲಿ ಸಿಕ್ಕಾಕೊಳ್ಬೇಡಿ. ನಿಮ್ಮ ನಾಮ ರೂಪದಲ್ಲೂ ಯಾರು ಸಿಕ್ಕಾಕೊಳ್ಬಾರ್ದು. ಬೇರೆ ದೇಹದಾರಿಗಳ ನಾಮ ರೂಪದ ಆಕರ್ಷಣೆಗೂ. ಇವರು ಎಷ್ಟು ಸುಂದರವಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ಬೇಕಲ್ಲ, ಅದಕ್ಕೆ ಏನೆಲ್ಲ ಬಳಕೊಳ್ಳೋದು, ಮುಖಕ್ಕೆ, ಕೂದಲಿಗೆ ಎಲ್ಲ. ಬಾಬಾ ಹೇಳ್ತಾರೆ, ಏನಾಗುತ್ತೆ ಗತಿ? ದೇಹದಾರಿಗಳ ಆಕರ್ಷಣೆಯಲ್ಲಿ ಏನಾಗ್ಬೋದು ಅದನ್ನೆಲ್ಲ ಬಾಬಾವ್ರು ವರ್ಣನೆ ಮಾಡಿದರೆ. ಲಕ್ಷ್ಮೀ ನಾರಾಯಣರ ಡ್ರೆಸ್ ನೋಡಿ ಎಷ್ಟು ರಾಯಲ್ ಆಗಿ. ಆದ್ರೆ ಇವತ್ತು ಡ್ರೆಸ್ ನೋಡಿ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅವ್ರಿಗೊಂಥರ ಅಲಂಕಾರ, ಇವ್ರಿಗಂತೂ ಬಟ್ಟೆ ಕಮ್ಮಿ.
ದೇಹ ಜಾಸ್ತಿ ಕಾಣ್ಬೇಕು. ಆದ್ರೆ ಜ್ಞಾನಿ ಯೋಗಿ ಮಕ್ಕಳು, ಬಾಬೋರ್ ಮಕ್ಕಳಲ್ಲಿ ಇದ್ಯಾವುದು ಇರಬಾರ್ದು. ಜ್ಞಾನ ಅರ್ಥ ಆಗಿದೆ ಅಂದ್ರೆ ಕುಮಾರಿಯರಿರ್ಲಿ ಮಾತೆಯರಿರ್ಲಿ ಅಣ್ಣಂದಿರಿರ್ಲಿ, ಅದರಲ್ಲೂ ಕುಮಾರಿಯರು ಮಾತೆಯರು, ಡ್ರೆಸ್ಸು ಪೂರ್ಣ ದೇಹವನ್ನ ಮುಚ್ಚಿರ್ಬೇಕು. ನೋಡಿ ಬಾಬೋರ್ ಬ್ರಹ್ಮಕುಮಾರಿ ಡ್ರೆಸ್ ಯಾವ ತರ ಕೊಟ್ಟಿದ್ದಾರೆ. ನಾವು ಮನೇಲಿದೀವಿ ಹೆಂಗ್ ಬೇಕಾದ್ರೂ ಹಾಕಬಹುದು ಅಂತಲ್ಲ, ದೇಹಾಭಿಮಾನ, ದೇಹವನ್ನ ಬೇರೆಯವರಿಗೆ ತೋರ್ಸ್ಕೊಳ್ಳುವಂತ ಡ್ರೆಸ್ಸು ದೇಹ ಅಭಿಮಾನ, ಅದು ಪಾಪ ಕರ್ಮನೇ ಆಗುತ್ತೆ. ಬೇರೆಯವ್ರನ್ನ ತನ್ನ ದೇಹದ ಕಡೆ ಆಕರ್ಷಿಸೋದು. ಅದಕ್ಕೆ ಬಾಬಾ ಉದಾಹರಣೆ ಹೇಳ್ತಾರೆ ನೋಡಿ, ಲಕ್ಷ್ಮೀನಾರಾಯಣ್ ಡ್ರೆಸ್ ಎಷ್ಟು ಚೆನ್ನಾಗಿದೆ, ಅದು ಶಿವಾಲಯ. ಇದಕ್ಕೆ ಹೇಳಲಾಗುತ್ತೆ ವೇಷಾಲಯ. ದೇಹ ಕಾಣಿಸ್ಬೇಕು ಬೇರೆಯವರಿಗೆ. ಡ್ರೆಸ್ ಹಾಕೊಂಡ್ರು ಒಂದು ನೀಟಾಗಿ ವೇಲ್ ಹಾಕೊಳಂಗಿಲ್ಲ, ಸೀರೆ ಉಟ್ಕೊಂಡ್ರು ಸೆರ್ಗ್ ಒದ್ಕೊಳಂಗಿಲ್ಲ. ಈಗ ಅದನ್ನು ಯಾವ್ಯಾವ ತರ, ಇದೆಲ್ಲ ಜ್ಞಾನಿ ಯೋಗಿಗಳು. ಬಾಬೋರ್ ಮಕ್ಕಳ ಡ್ರೆಸ್ ಎಲ್ಲ ಈ ತರ ಇರಬಾರ್ದು. ಯಾರ ದೃಷ್ಟಿನೂ ನಮ್ಮ ದೇಹದ ಮೇಲೆ ಬೀಳಬಾರ್ದು. ತುಂಬಾ ಅಟೆನ್ಷನ್ ಇಟ್ಕೋಬೇಕಾಗುತ್ತೆ, ಗಮನ ಇಡಬೇಕು. ದೇವತೆಗಳ ಮುಂದೆ ಹೋಗಿ ಹೇಳ್ತಾರೆ, ನಾವು ವೇಶ್ಯಾಲಯದಲ್ಲಿರೋರು, आजकल तो फैशन की ऐसी मुसीबत है, सबकी नजर चली जाती, फिर पकड़कर भगा ले जाते. ಅಷ್ಟೇ. ಮತ್ತೇನಾಗುತ್ತೆ, ತನ್ನ ದೇಹದ ಆಕರ್ಷಣೆ, ಸುಂದರತೆ, ಅದರ ಹಿಂದೆ ಎಲ್ಲಾ ಖರ್ಚು, ದೃಷ್ಟಿ ಎಲ್ಲ 24 ಸಲ ಕನ್ನಡಿ ನೋಡ್ತಾ ಇರೋದು. ಬಾಬಾ ಹೇಳ್ತಾರೆ ಇದೆಲ್ಲ ಮಾಡೋದ್ರಿಂದ ನೋಡ್ತಾರೆ ವಿಕಾರಿ ಮನುಷ್ಯರು ಇವತ್ತು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಒತ್ಕೊಂಡು ಹೋಗ್ತಾರೆ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಸತ್ಯುಗ್ ಮೇತು ಕಾಯ್ದೆ ಸಿರ್ ಚಲನ್ ಹೋತಿ. ಇದೆಲ್ಲ ಬೇಕಾಯ್ದೆ ಚಲನೆಗಳು. ಸತ್ಯಯುಗದಲ್ಲಿ ತುಂಬಾ ಕಾಯ್ದೆ ಅನುಸಾರ ದೇವತೆಗಳ ಚಲನೆ, ವಲನೆ, ಡ್ರೆಸ್ಸು ಎಲ್ಲ ಬಾಬೋರ್ ಸಂಗಮ ಯುಗದಲ್ಲಿ ಕಲ್ಸ್ಕೊಡ್ತಾರೆ. ಅಲ್ಲಿ ನ್ಯಾಚುರಲ್ ಬ್ಯೂಟಿ ಇರುತ್ತೆ, ಅಂಧಶ್ರದ್ಧೆಯ ಮಾತಿಲ್ಲ. यहाँ तो देखने में दिल लग जाती, फिर और धर्म वाले से भी शादी कर लेते. ನೋಡಿದ್ರು ಆಕರ್ಷಣೆ ಆಯ್ತು. ಅದು ಎಂತ ಹುಳ ಒಳಗಡೆ ಇದೆ, ಎಂತ ಸಂಸ್ಕಾರ ಇದೆ ಏನು ಗೊತ್ತಿಲ್ಲ. ದೇಹದ ಚರ್ಮದ ಹೊದಿಕೆ ನೋಡಿದ್ರು ಆಕರ್ಷಣೆ ಆಯ್ತು. ಯಾವ ಧರ್ಮನೋ ಯಾವ ಜಾತಿನೋ ಕಟ್ಕೊಂಡು ಹೋದ್ರು. अभी तुम्हारी ईश्वरीय बुद्धि पत्थर बुद्धि से पारस बुद्धि बाप के सिवाय कोई बना न सके, वह है रावण संप्रदाय. ನಿಮ್ದು ಈಶ್ವರೀಯ ಬುದ್ಧಿ, ಅವ್ರದ್ದು ಕಲ್ಲು ಬುದ್ಧಿ. ಪಾರಸ ಬುದ್ಧಿ ಮಾಡೋದು ಬಾಬೋರೊಬ್ರೆ, ಅವ್ರು ವಿನಃ ಯಾರು ಕಲ್ಲು ಬುದ್ಧಿಯವರನ್ನ ಪಾರಸ ಬುದ್ಧಿಯವರನ್ನಾಗಿ ಮಾಡಕ್ಕೆ ಸಾಧ್ಯ ಇಲ್ಲ. ಎಲ್ರು ರಾವಣನ ಸಂಪ್ರದಾಯದವರು. तुम अभी राम संप्रदाय बने हो. पांडव और कौरव एक ही संप्रदाय के थे, बाकी यादव ಯುರೋಪ್ ವಾಸಿ. ಈಗ ನೀವು ರಾಮನ ಸಂಪ್ರದಾಯದವರು, ಅವರು ರಾವಣನ ಸಂಪ್ರದಾಯದವರು. ಪಾಂಡವರು ಕೌರವರು ಒಂದೇ ಸಂಪ್ರದಾಯದವರು, ಅಣ್ಣ ತಮ್ಮಂದಿರ ಮಕ್ಕಳಲ್ವಾ. ಬಾಕಿ ಯಾದವರು ಅಂದ್ರೆ ಯುರೋಪ್ ವಾಸಿಗಳು. ಗೀತಾ ಸೆ ಕೋಯಿ ಬಿ ನೈ ಸಮಸ್ಯೆ ಯಾದವ್ ಯುರೋಪ್ ವಾಸಿ. ಗೀತೆಯಲ್ಲಿ ಮನುಷ್ಯಗೆ ಇದೇನು ಅರ್ಥ ಆಗಲ್ಲ. ಯಾದವರು ಅಂದ್ರೆ ಯುರೋಪ್ ವಾಸಿಗಳು, ವಿಜ್ಞಾನಿಗಳು, ಯಾರು ವಿನಾಶದ ತಯಾರಿಯಲ್ಲಿದ್ದಾರೆ. ಮತ್ತು ಯಾದವ್ ಸಂಪ್ರದಾಯ भी यहाँ कह देते, बाप बेट समझाते यादव है यूरोप वासी जिन्होंने अपने विनाश के लिए मूसल आदि बनाए हैं, पांडवों की विजय होती है. ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಯಾದವರು ಯುರೋಪ್ ವಾಸಿಗಳು ತನ್ನ ಕುಲದ ನಾಶಕ್ಕೆ ಎಲ್ಲ ಮಾಂಸಗಳನ್ನ ಕಂಡಿಡಿದಿದ್ದಾರೆ. ಪಾಂಡವರದೇ ವಿಜಯ ಆಗುತ್ತೆ, ಅವರೇ ಹೋಗಿ ಸ್ವರ್ಗಕ್ಕೆ ಮಾಲೀಕರಾಗ್ತಾರೆ. ಯಾದವರು ಕೌರವರು ವಿನಾಶ ಹೊಂದ್ತಾರೆ, ಪಾಂಡವರು ವಿಜಯಿ ಆಗ್ತಾರೆ, ಅವರೇ ಹೋಗಿ ವಿಶ್ವದ ರಾಜ್ಯ ಮಾಡ್ತಾರೆ. ಪರಮಾತ್ಮ ಬಂದು ಸ್ವರ್ಗ ಸ್ಥಾಪನೆ ಮಾಡ್ತಾರೆ, ಶಾಸ್ತ್ರಗಳಲ್ಲಿ ತೋರಿಸ್ತಾರೆ. ಪಾಂಡವ್ ಗಲ್ ಮರೆ, ಫಿರ್ ಕ್ಯಾ ಹುವಾ, ಬೆಟ್ಟದ ಮೇಲೆ ಹೋಗಿ ಪಾಂಡವರು ಕರ್ಗೋಗ್ಬಿಟ್ರು, ಆಮೇಲೆ ಏನಾಯ್ತು, ಏನು ಇಲ್ಲ. ಅಷ್ಟೆಲ್ಲ ಯುದ್ಧ ಮಾಡಿದ್ದು ಬೆಟ್ಟದ ಮೇಲೆ ಹೋಗಿ ಕರ್ಗೋಗ್ಬಿಡಕ್ಕ. ಎಂತ ಕಲ್ ಬುದ್ಧಿಯವರು. ಡ್ರಾಮಾದ ರಹಸ್ಯ ಸ್ವಲ್ಪನೂ ಯಾರು ತಿಳ್ಕೊಂಡಿಲ್ಲ. बाप के पास बच्चे आते, कहता हूँ बल जेवर आदि पहनो, कहते बाबा यहाँ जेवर शोभते कहाँ है. पतितात्मा पति शरीर को जेवर क्या शोभेंगे, वहां तो हम इन जेवरों आदि से सजे रहेंगे. ಬಾಬೋರ್ ಹತ್ರ ಅನೇಕ ಮಕ್ಕಳು ಬರ್ತಾರೆ. ಬಾಬೋರ್ ನೋಡ್ತಾರೆ ಎಂತ ಮಕ್ಕಳು ಅಂತ ಹೆಂಗ್ ಗೊತ್ತಾಗುತ್ತೆ, ಅದಕ್ಕೊಂದು ಪರೀಕ್ಷೆನೂ ಮಾಡ್ತಾರೆ. ಮಕ್ಕಳು ಇದೆಲ್ಲ ಆಭರಣ ಹಾಕೊಂಡ್ರೆ ನೀನ್ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ತಾರೆ. ಆದ್ರೆ ಯಾರು ಜ್ಞಾನಿ ಮಕ್ಕಳು ಬಾಬೋರಿಗೆ ಹೇಳ್ತಾರೆ, ಬಾಬಾ ಈ ಒಡವೆ ಆಭರಣ ಹಾಕೊಂಡು ಚೆನ್ನಾಗಿ ಕಾಣೋದು ಎಲ್ಲಿ, ಏಕೆಂದ್ರೆ ಆತ್ಮನು ಪತೀತ,
ಶರೀರನು ಪತೀತ. ಇದಕ್ಕೇನು ಆಭರಣಗಳು ಶೋಭಿಸುತ್ತೆ? ಅಲ್ಲಿ ನಾವು ಎಲ್ಲ ಆಭರಣಗಳಿಂದ ಶೃಂಗರಿತವಾಗಿರ್ತೀವಲ್ವಾ ಬಾಬಾ ಅಂತ ಹೇಳ್ತಾರೆ. ಅಪಾರವಾದ ಧನ ಸಂಪತ್ತಿರುತ್ತೆ ಅಲ್ಲಿ. ಎಲ್ಲರೂ ಸುಖವಾಗಿ ಅಂದ್ರೆ ಸಂಪೂರ್ಣ ಸುಖವಾಗಿರ್ತಾರೆ. ಬಲ್ ವಹಾ ಫೀಲ್ ಹೋತಾ ಎ ರಾಜ ಅಂ ಪ್ರಜಾ ಪರಂತು ದುಃಖ ಕಿ ಬಾತ್. ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಮತ್ತೆ ಹೆಂಗ್ ರಾಜ್ಯ ಮಾಡೋದು? ಇವ್ರ ರಾಜ ಇವ್ರ ಪ್ರಜೆ ಅನ್ನೋ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಆದ್ರೆ ಫೀಲಿಂಗ್ಸ್ ಇರಲ್ಲ. यहाँ अनाज आदि नहीं मिलता तो मनुष्य दुखी होते हैं, वहां तो सब कुछ मिलता है. ಇಲ್ಲಿ ನೋಡಿ, ಇಲ್ಲಿ ಅನ್ನ ನೀರು ಏನೋ ಒಂದ್ ಸಿಗ್ಲಿಲ್ಲ ಅಂದ್ರೆ ಎಷ್ಟೊಂದು ಮನುಷ್ಯರಿಗೆ ದುಃಖ ಆಗುತ್ತೆ. ಆದ್ರೆ ಅಲ್ಲಿ ಏನು ಇಲ್ಲ ಅನ್ನೋ ಮಾತಿಲ್ಲ, ಎಲ್ಲವೂ ಸಿಗುತ್ತೆ. ದುಃಖ ಅನ್ನೋ ಅಕ್ಷರ ಬಾಯಿಂದನೂ ಬರಲ್ಲ, ಅನುಭವಕ್ಕೂ ಬರಲ್ಲ. ಅದ್ರ ಹೆಸರೇ ಸ್ವರ್ಗ. यूरोपियन लोग उनको पैराडाइज कहते हैं, समझते हैं वहां गॉड गॉडेस रहते थे, इसीलिए ಉನೋಕೆ ಚಿತ್ರ ಬಿ ಬಹುತ್ ಖರೀದ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಯುರೋಪ್ ವಾಸಿಗಳು ದೈವಿ ರಾಜ್ಯವನ್ನ ಪ್ಯಾರಡೈಸ್ ಅಂತ ಹೇಳ್ತಾರೆ, ತಿಳ್ಕೊತಾರೆ ಅಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಅಂತ. ಆದ್ದರಿಂದ ಅವ್ರ ಚಿತ್ರಗಳನ್ನೆಲ್ಲ ಖರೀದಿ ಮಾಡ್ತಾರೆ. ಪರಂತು ಸ್ವರ್ಗ ಫಿರ್ ಕಹಾ ಗಯಾ ಏ ಕಿಸ್ಕೋ ಪತಾ ನಹಿ. ಆ ಸ್ವರ್ಗ ಇತ್ತಲ್ಲ ಪ್ಯಾರಡೈಸ್, ಅದಿತ್ತು, ಈಗ ಎಲ್ಲಿ ಹೋಯ್ತು ಇದು ಯಾರಿಗೂ ಗೊತ್ತಿಲ್ಲ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ. ಈ ಚಕ್ರ ತಿರುಗ್ತಾ ಇರುತ್ತೆ. ಒಂದು ಭಾಗ ಮೇಲ್ ಬಂದಾಗ ಇನ್ನೊಂದು ಭಾಗ ಕೆಳಗೆ ಹೋಗುತ್ತೆ. ಕೆಳಗಿನ ಭಾಗ ಹೆಂಗ್ ಕಾಣಿಸುತ್ತೆ? ಮತ್ತೆ ಆ ಭಾಗ ಮೇಲ್ ಬರುತ್ತೆ. ಹೊಸದ್ರಿಂದ ಹಳೇದು, ಹಳೇದ್ರಿಂದ ಹೊಸದಾಗುತ್ತೆ. ದೇಹಿ ಅಭಿಮಾನಿ ಆಗೋದ್ರಲ್ಲೇ ತುಂಬಾ ಪರಿಶ್ರಮ ಇದೆ. ತುಮ್ ದೇಹಿ ಅಭಿಮಾನಿ ಬನ್ನೆ ಸೆ ಇನ್ ಅನೇಕ ಬಿಮಾರಿಯೋ ಆದಿ ಸೆ ಟೂಟ್ ಸಕೆಂಗೆ. ನೀವು ದೇಹಿ ಅಭಿಮಾನಿಗಳಾದ್ರೇನೆ ಅನೇಕ ರೋಗಗಳಿಂದ ಮುಕ್ತರಾಗ್ತೀರಿ. ಆತ್ಮದಲ್ಲಿರೋ ಅನೇಕ ರೋಗಗಳಿರ್ಬೋದು, ಶರೀರದ ಅನೇಕ ರೋಗಗಳಿರ್ಬೋದು. ಇದೆಲ್ಲದರಿಂದ ಮುಕ್ತ ಆಗ್ಲಿಕ್ಕೆ ದೇಹಿ ಅಭಿಮಾನಿಗಳಾಗಿ ಬಾಬೋರ ನೆನಪು ಮಾಡೋದ್ರಿಂದನೇ ಉನ್ನತ ಪದವಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಚ್ಚ, ಮಧುರ ಮಧುರರಾದ ಹಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿಗೆ ಗುಡ್ ಮಾರ್ನಿಂಗ್, ಪ್ರೀತಿಯ ನೆನಪುಗಳು. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಕಿಸಿ ಭಿ ದೇಹದಾರಿ ಕೋ ಅಪ್ನಾ ಆಧಾರ್ ನಹಿ ಬನಾನಾ ಹೈ. ಯಾವುದೇ ದೇಹದಾರಿಗಳನ್ನ ತನ್ನ ಆಧಾರ ಮಾಡ್ಕೊಳ್ಬೇಡಿ. ಯಾರ ಮೇಲೂ ಡಿಪೆಂಡ್ ಆಗಿ ಇರ್ಬೇಡಿ. ಸಮಯನೇ ಹಂಗೆ ಅಲ್ಲ, ಯಾರ ಮೇಲೆ ಆಧಾರಿತವಾಗಿರ್ತಾರೆ ಅವರೇ ಹೊರಟೋಗ್ಬಿಟ್ರೆ ಆತ್ಮಸ್ಥಿತಿ ಏನಾಗುತ್ತೆ ಜೀವನ. ಅದಕ್ಕೆ ಮೊದಲೇ ಯಾವ ದೇಹದಾರಿನೂ ತನ್ನ ಆಧಾರ ಮಾಡ್ಕೊಳ್ಬೇಡಿ. ನಮ್ಮ ಅಪ್ಪ ಅಮ್ಮ ನೋಡ್ಕೊತಾರೆ, ಅಥವಾ ಅಪ್ಪ ಅಮ್ಮ ತಿಳ್ಕೊಳ್ಳೋದು ನಮ್ಮ ಮಕ್ಕಳು ನೋಡ್ಕೊತಾರೆ. ಗೊತ್ತಿದೆಯಲ್ಲ ಇವತ್ತು ಜಗತ್ತಲ್ಲಿ ಯಾವ ಪರಿಸ್ಥಿತಿ ಇದೆ. ಯಾರು ಯಾವಾಗ ಯಾರನ್ನ ಬಿಟ್ಟು ಹೋಗ್ತಾರೆ, ಏನ್ ಮಾಡ್ತಾರೆ, ಏನಾಗುತ್ತೆ ಏನು ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ಸಾರವಾಗಿ ಹೇಳ್ತಾರೆ ಬಾಬೋರು, ಯಾವುದೇ ದೇಹದಾರಿನ ತನ್ನ ಆಧಾರ ಮಾಡ್ಕೋಬೇಡಿ. ಶರೀರದ ಜೊತೆ ಎಂದೂ ಪ್ರೀತಿಯನ್ನ ಇಡಬೇಡಿ. ನನ್ನ ಶರೀರ ಯಾವುದೇ ಶರೀರ. ಹೃದಯದ ಪ್ರೀತಿ ಒಬ್ಬ ತಂದೆಯಲ್ಲಿ ಮಾತ್ರ ಇಡಬೇಕು. ಯಾರದೇ ನಾಮರೂಪದ ಆಕರ್ಷಣೆಯಲ್ಲೂ ಸಿಕ್ಕಾಕೊಳ್ಬಾರ್ದು. ಯಾರ ಹೆಸರು ಚಂದ, ಯಾರದಿ ಚರ್ಮದ ಒದಿಕೆಯ ದೇಹ ಚಂದ, ಯಾವ ಆಕರ್ಷಣೆಯಲ್ಲೂ ಸಿಕ್ಕಾಕೊಳ್ಬಾರ್ದು. ಎರಡನೇದು, ನೆನಪಿನ ಚಾರ್ಟ್ ಇಡೋ ರುಚಿ ಇರಬೇಕು. ಇದರಲ್ಲೆಂದು ಆಲಸ್ಯ ಬರಬಾರ್ದು, ಸುಸ್ತಿ ಆಗ್ಬಾರ್ದು. ಚಾರ್ಟ್ ಅಲ್ಲಿ ನೋಡ್ಕೋಬೇಕು, ಮೇರಿ ಬುದ್ಧಿ ಕಿಸ್ಕೆ ತರಫ್ ಜಾತಿ. ನನ್ನ ಬುದ್ಧಿ ಇಡೀ ದಿನ ಯಾರ ಕಡೆ ಇರುತ್ತೆ, ಯಾವ ಕಡೆ ಹೋಗುತ್ತೆ, ಎಷ್ಟು ಸಮಯ ನಾನು ವೇಸ್ಟ್ ಮಾಡ್ತೀನಿ. ಕ್ವಶನ್ ಮಾರ್ಕ್. ಸುಖ ಕೊಡೋ ತಂದೆನ ಎಷ್ಟು ಸಮಯ ನೆನ್ಪು ಮಾಡ್ತೀನಿ. ಇವತ್ತಿನ ವರದಾನ ಗೃಹಸ್ಥ ವ್ಯವಹಾರ ಹಾಗೂ ಈಶ್ವರಿಯ ವ್ಯವಹಾರ. ಗೃಹಸ್ಥ ವ್ಯವಹಾರ ಹಾಗೂ ಈಶ್ವರಿಯ ವ್ಯವಹಾರ ಎರಡರ ಸಮಾನತೆಯಿಂದ ಸದಾ ಹಗುರ ಹಾಗೂ ಸಫಲ ಭವ. ಗೃಹಸ್ಥ ವ್ಯವಹಾರ ಮತ್ತು ಈಶ್ವರಿಯ ವ್ಯವಹಾರ ಎರಡರ ಸಮಾನತೆಯಿಂದ ಸದಾ ಹಗುರ ಹಾಗೂ
सफल भव। सभी बच्चों को शरीर निर्वाह और आत्म निर्वाह की डबल सेवा मिली हुई है। ಬಾಬೋರ್ ಮಕ್ಕಳಂದ್ರೆ ಎಲ್ರಿಗೂ ಡಬಲ್ ಸೇವೆ ಸಿಕ್ಕಿದೆ. ಒಂದು ಶರೀರ ನಿರ್ವಹಣೆ, ಇನ್ನೊಂದು ಆತ್ಮ ನಿರ್ವಹಣೆ, डबल सेवे ಇದೆ. लेकिन दोनों ही सेवा में समय का शक्तियों का समान अटेंशन चाहिए. ಆದ್ರೆ ಎರಡೂ ಸೇವೆಯಲ್ಲೂ ಸಮಯ ಶಕ್ತಿಯ ಸಮಾನ ಅಟೆನ್ಷನ್ ಬೇಕು. ಗೃಹಸ್ಥ ವ್ಯವಹಾರನು ಈಶ್ವರೀಯ ವ್ಯವಹಾರನು ಎರಡರಲ್ಲೂ ಸಮಯ ಶಕ್ತಿಯ ಸಮಾನ ಅಟೆನ್ಷನ್ ಕೊಡಬೇಕು. यदि श्रीमत का कांटा ठीक है दोनों साइड समान होंगे. ಯಾರ್ದು ಶ್ರೀಮತದ ಮುಳ್ಳು ಸರಿಯಾಗಿದೆಯೋ ಅವಾಗ ಎರಡೂ ಸೈಡ್ ಸಮಾನವಾಗಿರುತ್ತೆ. ಶ್ರೀಮತದಂತೆ ನಡೆದಿದ್ದಾದ್ರೆ ಗೃಹಸ್ಥ ವ್ಯವಹಾರ ಈಶ್ವರೀಯ ವ್ಯವಹಾರ ಎರಡರೂ ಸೈಡು ಸಮಾನವಾಗಿರುತ್ತೆ. लेकिन गृहस्थ व्यवहार गृहस्थ शब्द बोलते ही गृहस्थी बन जाते हो, बहानेबाजी शुरू हो जाती है, इसीलिए गृहस्थी नहीं ट्रस्टी. ಅದರಿಂದ ಗೃಹಸ್ಥ ಅನ್ನೋ ಶಬ್ದ ಹೇಳಿದ ತಕ್ಷಣ ಇನ್ನು 63 ಜನ್ಮದ ಗೃಹಸ್ಥಿತನ ಸಂಸ್ಕಾರ ಇದೆ ಅಲ್ಲ, ಹೇಳಿದ ತಕ್ಷಣ ಅನ್ಕೊಂಡಿದ ತಕ್ಷಣ ಗೃಹಸ್ಥಿಗಳೇ ಆಗ್ಬಿಡ್ತೀರಾ. ಗೃಹಸ್ಥಿಗಳು ಅಂದ್ರೆ ಅರ್ಥ ಏನು? ನೆಪ ಹೇಳಕ್ ಶುರು ಮಾಡ್ತೀರಾ. ಏನೇನ್ ನೆಪ ಹೇಳ್ತೀರಾ? ಅದರಿಂದ ಗೃಹಸ್ಥಿ ಅಲ್ಲ, ನೀವು ಕೇವಲ ಟ್ರಸ್ಟಿಗಳು. इस स्मृति से गृहस्थ व्यवहार और ईश्वरीय व्यवहार दोनों में समानता रखो. ನಾವು ಟ್ರಸ್ಟಿ ಅನ್ನೋ ಸ್ಮೃತಿಯಿಂದ ಒಂದ್ ಕಡೆ ಗೃಹಸ್ಥ ವ್ಯವಹಾರ, ಇನ್ನೊಂದ್ ಕಡೆ ಈಶ್ವರೀಯ ವ್ಯವಹಾರ ಎರಡರ ಸಮಾನತೆಯನ್ನ ಇಟ್ಕೊಳ್ಳಿ. ಸದಾ ಹಲ್ಕೆ ಅವ್ರ ಸಫಲ್ रहेंगे. ಅವಾಗ ನೀವು ಸದಾ ಹಗುರವಾಗೂ ಇರ್ತೀರಾ, ಸಫಲವಾಗೂ ಇರ್ತೀರಾ. ಬ್ರಾಹ್ಮಣ ಜೀವನ ಅಂದ್ರೇನೆ ಬ್ಯಾಲೆನ್ಸ್. ಗೃಹಸ್ಥ ವ್ಯವಹಾರನು ಸಂಪಾಲನೆ ಮಾಡಿ, ಬಾಬೋರ್ ಈಶ್ವರೀಯ ವ್ಯವಹಾರನು ಕೊಟ್ಟಿದ್ದಾರೆ. ಎರಡನ್ನು ಬ್ಯಾಲೆನ್ಸ್ ಅಲ್ಲಿ ಯಾರು ಶ್ರೀಮತದ ಅನುಸಾರ ಸಂಪಾಲನೆ ಮಾಡ್ತಾರೋ ಅವರು ಸದಾ ಹಗುರವಾಗೂ ಇರ್ತಾರೆ, ಸಫಲನೂ ಆಗ್ತಾರೆ. ಸ್ಲೋಗನ್, फर्स्ट डिवीजन में आने के लिए कर्मेंद्रिया जीत माया जीत बनो. ಫಸ್ಟ್ ಡಿವಿಷನ್ ಅಲ್ಲಿ ಬರ್ಬೇಕನ್ನೋದಾದ್ರೆ ಕರ್ಮೇಂದ್ರಿಯ ಜೀತು ಆಗ್ಬೇಕು, ಮಾಯಾ जीत ಆಗ್ಬೇಕು. अव्यक्त इशारे, आपके शिव शक्ति के कमांड रूप का यादगार सदा पूजा जाता है. शक्ति शिव से अलग नहीं, शिव शक्ति से अलग नहीं. ನಿಮ್ಮ ಶಿವಶಕ್ತಿ ಕಮೈಂಡ್ ರೂಪದ ನೆನಪಾರ್ಥ ಸದಾ ಪೂಜಿಸಲ್ಪಡುತ್ತೆ. ಶಕ್ತಿ ದೇವಿಯರು ಶಿವಶಕ್ತಿಯರು, ಶಿವ ಇಲ್ದೆ ಶಕ್ತಿ ಬೇರೆ ಇಲ್ಲ, ಶಕ್ತಿ ಇಲ್ದೆ ಶಿವ ಬೇರೆ ಇಲ್ಲ, ಅಂದ್ರೆ ಇಬ್ರು ಕಂಬೈಂಡ್. ಈ ತರ ಕಂಬೈಂಡ್ ರೂಪದಲ್ಲಿರಿ. ಇಸಿ ಸ್ವರೂಪ್ ಕೋ ಹಿ ಸಹಜ ಯೋಗಿ ಕಹಾ ಜಾತಾ ಹೈ. ಈ ಸ್ವರೂಪವನ್ನೇ ಸಹಜ ಯೋಗಿ ಅಂತ ಕರೀಲಾಗುತ್ತೆ. योग लगाने वाली नहीं लेकिन सदा कंबाइंड अर्थात साथ रहने वाले. ಯೋಗ ಮಾಡೋರಲ್ಲ, ಯೋಗ ಮಾಡೋದಂದ್ರೆ ಇಬ್ರು ಸೆಪರೇಟ್. ಆದ್ರೆ ಸದಾ ಕಂಬೈಂಡ್ ಅಂದ್ರೆ ಸದಾ ಜೊತೆಯಾಗಿರೋರು, ಸೇರ್ ಹೋಗಿರೋರು. जो वायदा है साथ रहेंगे, साथ जिएंगे, साथ चलेंगे, ये वायदा पक्का याद रख. ಈ ಪ್ರಾಮಿಸ್ ಏನಿದೆ ನಿಮ್ದು ಬಾಬೋರ್ ಜೊತೆ, ಜೊತೆಯಾಗಿರ್ತೀನಿ, ಜೊತೆಯಲ್ಲೇ ಬದುಕ್ತೀನಿ, ಜೊತೆಯಾಗೇ ಬರ್ತೀನಿ, ಈ ಪ್ರಾಮಿಸ್ ಅನ್ನ ಪಕ್ಕಾ ನೆನ್ಪಿಟ್ಕೊಳ್ಳಿ. ಅವಾಗ ಸದಾ ಕಂಬೈಂಡ್ ರೂಪ, ಶಿವಶಕ್ತಿ ಅನ್ನೋದೇ ಕಂಬೈಂಡ್ ರೂಪ. ಈ ಕಂಬೈಂಡ್ ರೂಪದಲ್ಲಿ ಬಾಬೋರ್ ಜೊತೆ ಏನ್ ಪ್ರಾಮಿಸ್ ಮಾಡಿದಿರಿ ಅದರ ಅನುಸಾರ ಪ್ರಾಮಿಸ್ ಅನ್ನ ನಿಭಾಯಿಸಿ. ಓಂ ಶಾಂತಿ. ಈ ವಿನಾಶಿ ಶರೀರದೊಂದಿಗೆ ಎಂದು ಪ್ರೀತಿ ಇಡಬಾರ್ದು. ಇದನ್ನ ಬಾಬೋರು ಪಕ್ಕ ಮಾಡ್ತಿದ್ದಾರೆ. ಪ್ರೀತಿ ಒಬ್ಬ ವಿದೇಹಿಯಲ್ಲಿ ಮಾತ್ರ ಇಡಿ. ಈ ದೇಹ ನೋಡಿದ್ರು ನೋಡ್ಬೇಡಿ ಈ ದೇಹನ. ಏಕೆಂದ್ರೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗೋ ಸಮಯ. ದೇಹಿ ಅಭಿಮಾನಿ ಆಗೋ ಅಭ್ಯಾಸ ಮಾಡಿ ಅವಾಗ ಸ್ವಚ್ಛ ಬುದ್ಧಿಯವರಾಗ್ತೀರಿ. ಸ್ವಚ್ಛ ಬುದ್ಧಿ ಅಂದ್ರೆ ಒಬ್ಬ ಬಾಬೋರ ವಿನಃ ಅವರಿಗೆ ಇನ್ಯಾರು ಇಲ್ಲ, ಅದೇ ಅವರ ಮೂಲ ಲಕ್ಷಣ ಆಗಿದೆ. ಏನಾದ್ರೂ ಪ್ರೀತಿಯನ್ನ ಮತ್ತೊಂದ್ ಕಡೆ ಎಲ್ಲಾದ್ರೂ ಜೋಡಿಸಿದ್ರೆ ಅವರಿಗೆ ಮೂಢಮತಿಗಳು ಅಂತ ಹೇಳಲಾಗುತ್ತೆ. ವಂಶ